ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಿದ್ದರೆ ಮಕ್ಕಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನದ ವಾಕ್ಯಗಳನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನನ್ನು ಸ್ವಾಗತಿಸ್ತೇನೆ. ನೀನು ಈ ವಾಕ್ಯದ ಮುಖಾಂತರವಾಗಿ ಈ ವಾಕ್ಯದ ಅಡಕವಾಗಿರುವ ಎಲ್ಲ ಅದ್ಭುತ ವಿಷಯಗಳನ್ನು ನಮ್ಮ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ನಮಗೆ ಗ್ರಹಿಸುವುದಕ್ಕೆ ಬೋಧಿಸುವುದಕ್ಕೆ ನಿನ್ನ ವಿಷಯದ ಜ್ಞಾನವನ್ನು ಅನುಗ್ರಹಿಸಲು ನಾನು ಉಪಯೋಗ ಮಾಡಬಹುದಾದ್ಮೆ ಇವನ ಕೆಲವು ಆತ್ಮಕ್ಕೆ ಇವಾಗ ಉತ್ತೇಜನವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಪಶ್ಚಾತ್ತಾಪಕ್ಕೆ ನಡೆಸಬೇಕಾಗಿರುತ್ತದೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ 91ನೇ ಕೀರ್ತನೆಯಲ್ಲಿ 1ನೇ ವಾಕ್ಯ. 91 ಕೀರ್ತನೆಯಲ್ಲಿ 1ನೇ ವಾಕ್ಯ. ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ದಾವೀದನೇ ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನಲ್ಲಿ ಸುರಕ್ಷಿತನಾಗಿರುತ್ತಾನೆ. ಇದರ್ಥವಾಗಿದೆ 100% ಸಂಪೂರ್ಣ ಸುರಕ್ಷತೆ ಉಂಟು ಯಾರು ಪರಾತ್ಪರನ ಮರೆ ಹೊಕ್ಕಿರುತ್ತಾರೆ ಎಂಬುದು ಅರ್ಥವಾಗಿದೆ. ಈ ದಾವೀದ ಈ ವಾಕ್ಯ ಹೇಳಿದ ನಂತರ ಅನೇಕ ವಾಗ್ದಾನ ನೋಡ್ತೇವೆ ವಾಕ್ಯದಲ್ಲಿ. ಈ ಎಲ್ಲಾ ವಾಗ್ದಾನಗಳು ಯಾರು ಪರಾತ್ಪರನ ಮರೆ ಹೊಕ್ಕುತ್ತಾರೋ ಅವರಿಗೆ ಸಂಪೂರ್ಣ ಸುರಕ್ಷತೆ ಉಂಟು ಎಂಬುದೇ ದಾವೀದ ಹೇಳ್ತಾನೆ. ಹಾಗಾಗಿ ದೇವರ ಆತ್ಮನ ಕ್ರೀಡೆ ಈ ವಾಕ್ಯದ ಮುಖಾಂತರ ಮಾತಾಡ್ತೇನೆಂದ್ರೆ, ನಾವು ಪರಾತ್ಪರನ ಮರೆ ಹೊಕ್ಕುವುದರೆ ಅದು ಹೇಗೆ, ಏನು ಮಾಡಬೇಕು, ಯಾವ ರೀತಿ ನಾವು ದೇವರ ಸುರಕ್ಷತೆ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ 6 ಸಂಗತಿಗಳನ್ನು ನಿಮ್ಮ ಮುಂದೆ ಅತಿ ಸರಳವಾಗಿ ನಾನು ವಿವರಿಸುತ್ತೇನೆ ಪ್ರೇರೆ. ಮೊದಲನೇ ಸಂಗತಿಯಾಗಿದೆ ಪರಾತ್ಪರನ ಮರೆ ಹೊಕ್ಕುವುದರ್ಥವಾಗಿದೆ ದಿನಾಳು ಪ್ರಾರ್ಥನೆಯನ್ನು ಜಾಸ್ತಿ ಮಾಡುವವರು ಆಗಬೇಕು. ದಿನಾಲು ಪ್ರಾರ್ಥನೆಯನ್ನು ಜಾಸ್ತಿ ಮಾಡುವವರು ಆಗಬೇಕು. ದಾನಿಯೇಲನ ಪ್ರವಾದನೆ ಪುಸ್ತಕ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. Daniel chapter 6 verse 10. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಪ್ರಿಯರೇ, ನಾವು ನೋಡ್ತೇವೆ ದಾನಿಯೇಲನು ಪ್ರಿಯರೇ ಪರಾತ್ಪರನ ಮರೆ ಹೊಕ್ಕುವುದು ಅವನ ರಹಸ್ಯ ಏನೆಂದರೆ ಅವನು 3 ಬಾರಿ ಪ್ರಾರ್ಥನೆ ಮಾಡಿದನು. ಯಾಕಂದ್ರೆ ದಾನಿಯೇಲನಿಗೆ ಗೊತ್ತಿತ್ತು ಅವನನ್ನು ಶಿವಮೊಗ್ಗದ ಕವಿ ಆಗ್ತಾರೆ. ಆಲ್ರೆಡಿ ದೇವರ ಆತ್ಮನು ಪ್ರವಾದನೆ ಮಾತನಾಡಿದ್ದಾನೆ, ಸೈತಾನಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಆದ್ರೆ ಗರ್ಜಿಸುವ ಶಿವಮೊಗ್ಗದಲ್ಲಿ ಯಾವ ಕುಟುಂಬವನ್ನು ಯಾವ ನುಂಗಲೆಂಬುದಾಗಿ ಹುಡುಕುತ್ತಾ ಇದ್ದಾನೆ ಎಂಬುದಾಗಿ ಈ ದಾನಿಯೇಲನಿಗೆ ಪ್ರೇರೆ ಆತನು ಪ್ರೇರೆ ಆ ಶ್ರೀಮದ ಗವಿಗೆ ಹಾಕುತ್ತೆ ಪರೀಕ್ಷೆಯಲ್ಲಿ ಅವನು ಪಾಸ್ ಆಗಲಿಕ್ಕೆ ಪ್ರೇರೆ ಅವನು ಪರಾತ್ಮ ಮರೆ ಹೊಕ್ಕುವುದು ಅದು ರಹಸ್ಯ. ಅವನು 1 ಸಲ ಅಲ್ಲ 3 ಸಲ ಪ್ರಾರ್ಥನೆ ಮಾಡಿದ್ರು. ಇವತ್ತು ನಾನು ಬೇಕು ಪ್ರೇರೆ ಸ್ವಲ್ಪ ಪ್ರಾರ್ಥನೆಯಲ್ಲಿ ಅವನು ದಾನಿಯೇಲನು ಸ್ವಲ್ಪ ಪ್ರಾರ್ಥನೆ ಮಾಡಿದರೆ ಆ ದೇವದೂತರು ಪ್ರೇರೆ ಪರಲೋಕದಿಂದ ಬೀಳುವುದಕ್ಕೆ ಆಗುವುದಿಲ್ಲ. ದಾನಿಯೇಲನಿಗೆ ಶ್ರೀಮದ ಗವಿಗೆ ಹಾಕುವಾಗ ದೇವದೂತರು ಬಂದು ಶ್ರೀಮಂತ ಬಾಯಿ ಕಟ್ಟಿದ್ರು. ಅದೇ ದೇವದೂತರು ಕೀರ್ತಿ 91 ನಾವು ಹೋಗುವಾಗ ಬರುವಾಗ ನಮ್ಮ ಪ್ರಯಾಣದಲ್ಲಿ ಕಾಪಾಡಲಿಕ್ಕೆ ದೇವದೂತರು ನಮ್ಮ ಸಹಾಯ ಬರಬೇಕಾದ್ರೆ ನಾವು ದಾನಿಯೇಲನಿಗೆ ದಿನಕ್ಕೆ 3 ಬಾರಿ ಅಥವಾ 3 ಗಂಟೆಯಾದರೂ ಪ್ರಾರ್ಥನೆ ಮಾಡುವವರಾಗಬೇಕು. 1 ಗಂಟೆ ಪ್ರಾರ್ಥನೆ ತಷ್ಟರಾಗಬಾರದು. ಒಂದೇ ಸಲ ಮುಂಜಾನೆಯಲ್ಲಿ 3 ಗಂಟೆ ಪ್ರೇಯರ್ ಮಾಡಿ ಆಗದಿದ್ರೆ ಮುಂಜಾನೆ 1 ಗಂಟೆ ಪ್ರೇಯರ್ ಮಾಡಿ, ಮಧ್ಯಾಹ್ನ 1 ಗಂಟೆ ಪ್ರೇಯರ್ ಮಾಡಿ, ರಾತ್ರಿ ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಿ. ಅಥವಾ ಒಂದೇ ಸಲ 3 ಗಂಟೆ. ಈ 3 ಗಂಟೆ ಪ್ರಾರ್ಥನೆ ಬೇಕಾದ್ರೆ ಪರಲೋಕದಲ್ಲಿರುವ ದೇವದೂತರು ದಾನಿಯೇಲನ ಪ್ರಾರ್ಥನೆ ಕೇಳಿಕೊಂಡು ದೇವರು ಮಾಡಿದ್ರು, ದೇವತರಿಗೆ ಅಪ್ಪಣೆ ಕೊಟ್ಟರು. ಆ ದೂತರು ಬಂದು ಆ ಹಸಿವೆಯಲ್ಲಿದ್ದ ಶಿವಮೊಗ್ಗದ ಬಾಯಿ ಕಟ್ಟಿ ಹಾಕಿದ್ರು. ಇವತ್ತು ಇರೋಕೆ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಉಂಟು. ಯಾರಿಂದಲೂ ನಮಗೆ 100% ಸೇಫ್ಟಿ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಉಂಟಾ? ಎಂದೂ ಇಲ್ಲ. ಎಷ್ಟು ನೀವು ಜಾಗ್ರತೆ ಮಾಡಬಹುದು, ಆದ್ರೆ ಆ ಜಾಗ್ರತೆಯಲ್ಲಿ ನಿಮಗೆ ರೋಗ ಬರುತ್ತದೆ ಬಿಡಿ. ದೇವರು ನಿಮ್ಮನ್ನ 100% ಸೆಕ್ಯೂರ್ ಆಗಿ ಕಾಪಾಡಿದ್ರೆ ಮಾತ್ರವೇ ಯಾವ ಅಂಟು ರೋಗ ನಿಮಗೆ ಮುಟ್ಟುತ್ತಿರಲ್ಲ. ಯಾಕೆ 91 ಕೀರ್ತನೆಯಲ್ಲಿ 7ನೇ ವಾಕ್ಯದಲ್ಲಿ ಹೀಗೆ ಉಂಟು, ನಿನ್ನ ಮಗುಲಲ್ಲಿ 1000 ಜನರು ಸತ್ತು ಬಿದ್ದರು
ನಿನ್ನ ಬಡ ಕಡೆಯಲ್ಲಿ 10 ಸತ್ತು ನಿನಗೆ ತಟ್ಟುವುದಿಲ್ಲ. ಅಷ್ಟು ಸೆಕ್ಯೂರಿಟಿ ದೇವರು ಕೊಡುವನಾಗಿದ್ದಾನೆ. ದೇವರಿಂದ ಮಾತ್ರ ಸಾಕು. ಅಷ್ಟು ನಾವು ಸೇಫ್ಟಿ ರೂಲ್ಸ್ ಫಾಲೋ ಮಾಡಬಹುದು. ಆದ್ರೆ ದೇವರಿದ್ದಾನೆ, ನಿನ್ನ ಮಗುವಲ್ಲಿ 1000 ಜನರು ಸತ್ತು ಬಿದ್ದರು, ನಿನ್ನ ಬಳಿ 10,000 ಸತ್ತು ನಿನಗೆ ತಟ್ಟುವುದಿಲ್ಲ. ಹಾಗಾದ್ರೆ ಯಾವ ಸಾಂಕ್ರಾಮಿಕ ರೋಗ ನಮಗೆ ತಟ್ಟಬಾರದು. ದೇವರ ಪ್ರೊಟೆಕ್ಷನ್ ಅಂದ್ರೆ ದೇವರ ಸುರಕ್ಷತೆ. ಒಂದೇ ಸೀಕ್ರೆಟ್, ನಾವು ದಿನಾಲು ಪರಾತ್ಮನ ಮರಕುದತ್ತ ನಮ್ಮ ಪ್ರಾರ್ಥನೆ ಜೀವಿತವನ್ನು ಇನ್ಕ್ರೀಸ್ ಮಾಡಬೇಕು. ಇಲ್ಲಿ ದಾನಿಯೇಲನ ಕೇಳಿ ಅವನು ದಿನಾಲು ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ವೀರನಾಗಿದ್ದನು. ಇಲ್ಲಿಗೆ ಬರುವಾಗ ಅವನು ಇನ್ನೂ ಹೆಚ್ಚು ಪ್ರಾರ್ಥನೆ ಮಾಡಿದ್ರೆ 3 ಬಾರಿ ಆತನು ಮನಕಾಳಿಕೆ ಮೇಲೆ ಮಾಡಿಕೊಂಡು ಬೆಳಿಗ್ಗೆ ಮಧ್ಯಾಹ್ನ 3 ಬಾರಿ ಪ್ರೇಯರ್ ಮಾಡಿ 30 ದಿನ ಟೈಮ್ ಇತ್ತು. ಟೈಮ್ ಬಂದಾಗ ಅವನಿಗೆ ಸಿಂಹದ ಗವಿಗೆ ಹಾಕೋ ಇಷ್ಟು ಆಶೀರ್ವಾದ ಸಿಂಹಗಳು ಪ್ರೇರೆ. ರಾಜನಿಗೆ ಸಹ ಭಯ ಬಂದು ಅವನ ಸಹ ನಿದ್ದೆ ತಪ್ಪಿ ಹೋಯಿತು, ಏನಾಗ್ತದೆ ದಾನಿಯೇಲ. ಆದ್ರೆ ದೇವದೂತರು ಬಂದು ಸಿಂಹದ ಬಾಯಿ ಕಟ್ಟಿದ ಅದೇ ದೇವದೂತರು ನಾವು ಹೋಗುವಾಗ ಬರುವಾಗ ಎಲ್ಲ ಅಪಘಾತ, ದುರ್ಮರಣ, ದುರ್ಘಟನೆ, ಸಾಂಕ್ರಾಮಿಕ ಕಾಯಿಲೆಯಿಂದ ನಮ್ಮನ್ನು ರಕ್ಷಿಸಬೇಕು. ದೇವದೂತರು ಬಿಡುಗಡೆ ಪರಲೋಕದಿಂದ ನಮ್ಮ ಸಾಯಿ ನಮ್ಮ ಕೊಂಚ ಪ್ರಾರ್ಥನೆ ಸಾಕುವುದಿಲ್ಲ. ಅನೇಕರು ಸ್ವಲ್ಪ ಪ್ರಾರ್ಥನೆ, 1 ಗಂಟೆ ಪ್ರಾರ್ಥನೆ ಮಿನಿಮಮ್. 1 ಗಂಟೆಗಿಂತ ನಿಮ್ಮ ಪ್ರಾರ್ಥನೆ ಎಷ್ಟು 3 ಗಂಟೆ ಮಾಡಬೇಕು. ಒಂದೇ ಸಲ ಬೆಳಿಗ್ಗೆ ಆಗುದಿಲ್ಲ. ಅದೇ ಬೆಳಿಗ್ಗೆ ಮತ್ತೆ ಈ ರೀತಿ ಡಿವೈಡ್ ಮಾಡಿ ಪ್ರೇಯರ್ ಮಾಡಿ ಎಷ್ಟು ಪ್ರೇಯರ್ ಮಾಡ್ತಿರೋ ಹಾಗೆ ಕುಟುಂಬ ಪ್ರಾರ್ಥನೆ ಸಭೆಯಾಗಿ ಸೇರೋ ಎಷ್ಟು ನಾವು ಕುಟುಂಬವಾಗಿ ಸಭೆಯಾಗಿ ಅಷ್ಟು ದೇವರ ಹಸ್ತವು ಯೇಸು ರಕ್ತವು ನಮ್ಮ ಸಂಪೂರ್ಣ ಸಂರಕ್ಷಣೆ ಮಾಡ್ತದೆ. ದೇವದೂತರು ಪ್ರತಿಗಳಿಗೆ ನಮ್ಮ ಸಭೆ ಎದ್ದುಕೊಂಡು ಆ ಸಾಂಕ್ರಾಮಿಕ ರೋಗಗಳ ಆ ಬ್ಯಾಕ್ಟೀರಿಯಾಗಳು ರೋಗಾಣುಗಳು ಪ್ರೇರೆ ಲಸಿಕೆ ಬರಲಿಲ್ಲ. ಅದೇ ನಮ್ಮ ಸಂಗಡ ಇರುವ ಯೇಸು ಕ್ರಿಸ್ತನು ದೇವದೂತರೇ ಆ ಬ್ಯಾಕ್ಟೀರಿಯಾಗಳ ಬಾಯಿಯನ್ನು, ಆ ಸೊಳ್ಳೆಗಳ ಬಾಯಿಯನ್ನು ಕಟ್ಟುತ್ತಾನೆ. ನಂಬುತ್ತೀರಾ? ಆದ್ರೆ ಪ್ರಾರ್ಥನೆ ಮಾತ್ರ ಜಾಸ್ತಿ ಮಾಡಬೇಕು. ದಂಡೆಯನ್ನು ಜಾಸ್ತಿ ಪ್ರೇರಣೆ 3 ಸಲ ಪ್ರಾರ್ಥನೆ ಅಥವಾ 3 ಗಂಟೆ ಪ್ರೇರಣೆ ಮಾಡಬೇಕು. ಪ್ರೇರಣೆ ಕುಟುಂಬ ಪ್ರಾರ್ಥನೆ ಆಚರಣೆ ಮಾಡಬಹುದು. ಸರ್ ಇಷ್ಟಿನ ಪ್ರಾರ್ಥನೆ ಆಗ 100% ದೇವದೂತರು ಪರಲೋಕದ ಬರುತ್ತೆ ನಮಗೆ ಕಾಪಾಡೋದಕ್ಕೆ. ಆ ಕಿಟ್ಕೊಂಬತ್ತು ಇರ್ತಿದ್ರು. ನಾ ಸ್ವಲ್ಪ ಪ್ರೇರಣೆ ಮಾಡಿಕೊಂಡು ಅಯ್ಯೋ ನಿಮ್ದೆಲ್ಲ ನಾ ಕಡಿಮೆ ಪ್ರಾರ್ಥನೆ ಆಗ್ಬೋದು. ಅವ್ರಿಗೆ ಒಂದೇ ಸಲ 3 ಗಂಟೆ ಪ್ರೇರಣೆ ಮಾಡಲಾಗುದ, 1 ಗಂಟೆ ಪ್ರೇರಣೆ ಮಾಡಿ ಬೆಳಿಗ್ಗೆ ಮಧ್ಯ 1 ಗಂಟೆ ಇದೆ 3 ಡಿವೈಡ್ ಮಾಡಿ ಒಟ್ಟು ಪ್ರಾರ್ಥನೆ ಜಾಸ್ತಿ ಮಾಡಬೇಕು ಅಂದ್ರೆ ಈ ವಾಕ್ಯದಲ್ಲಿ ಅದು ಆಗಿದೆ. ಪರಾತ್ಮನ ಮರೆಯುತ್ತಿರುವ ಸೀಕ್ರೆಟ್ ಆಗಿದೆ. ಇನ್ನೊಂದು ಸಂಗ ನೋಡ್ತಿದ್ರೆ ದಿನಾಳು ತಪ್ಪದೆ ದೇವರ ವಾಕ್ಯಗಳನ್ನು ಓದುವವರು ಆಗಬೇಕು. ಇನ್ನೊಂದು ಸೀಕ್ರೆಟ್ ಆಗಿದೆ. ದಿನಾಲು ತಪ್ಪದೆ ದೇವರ ವಾಕ್ಯಗಳನ್ನು ಓದುವವರಾಗಬೇಕು. ಇದು ಇನ್ನೊಂದು ಸೀಕ್ರೆಟ್ ವೆಪನ್ ಆಗಿದೆ. ಪ್ರಿಯರೇ, ನೋಡೋ ವಾಕ್ಯ ಜ್ಞಾನೋಕ್ತಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ. Proverbs chapter 8 verse 34 to 36 verses. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತನ್ನು ಕೇಳುವನು ಭಾಗ್ಯವಂತನು. ಪ್ರೇರೆ ಪ್ರಾರ್ಥನೆ ಆದ ಇಮಿಡಿಯೇಟ್ ಒಂದೇ ಮೊದಲು ವಾಕ್ಯ ಓದಿ ಅಥವಾ ಪ್ರಾರ್ಥನೆ ನಂತರ ವಾಕ್ಯ ಓದಲೇಬೇಕು. ಪ್ರಾರ್ಥನೆ ಪರಿಪೂರ್ಣ ಆಗಬೇಕಾದ್ರೆ 1 ಗಂಟೆ ಪ್ರಾರ್ಥನೆ ಮಾಡೋದು ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ವೈಯಕ್ತಿಕವಾದ ನಿಮ್ಮ ಬೈಬಲ್ ಕ್ರಮಬದ್ಧ ಓದು ಅಭ್ಯಾಸ ಮಾಡಬೇಕು. ಆಗ ದೇವರ ಆತ್ಮನು ವಾಕ್ಯದ ಮುಖಾಂತರ ನಿಮ್ಮ ಸಂಗಡ ಮಾತನಾಡುತ್ತಾನೆ. ಯಾರು ಆ ಮಾತುಗಳು ಅವನು ಭಾಗ್ಯವಂತನಾಗ್ತಾನೆ. ಅವನಿಗೆ 100% ಸುರಕ್ಷತೆ ದೇವರು ಕೊಡುವನಾಗಿದ್ದಾನೆ. ವಾಕ್ಯದ ಮುಖ ದೇವರಿಗೆ ಮಾರ್ಗದರ್ಶನ ಕೊಡುವನಾಗಿದ್ದಾನೆ. ಸೈತಾನನ ಕಲ್ಲನೊಪ್ಪದಲ್ಲಿ ಬಳೆ ಅಂತ ನೋಡ್ತೇವೆ. ಇವತ್ತು ಲೋಕದಲ್ಲಿ ಬೇಟೆಗೆ ಹೋಗಿರ್ತಾರೆ. ಅವ್ರು ಒಳ್ಳೊಳ್ಳೆ ಪಕ್ಷಿಗಳನ್ನು ಏನ್ ಮಾಡ್ತಾರೆ, ನೆಟ್ ಮುಖಾಂತರ ಮೀನುಗಳು ಹಿಡಿತಾರೆ. ಯಾಕೆ ಅವರು ಆ ಒಂದು ಮೀನುಗಳನ್ನಾಗಲಿ ಆ ಪಕ್ಷಿಗಳು ಏನ್ ಮಾಡ್ತಾರೆ, ಆ ಬೇಟೆಗಳು ತುಂಬಾ ನಿಪುಣತೆಯಿಂದ ಅದಕ್ಕೆ ನೆಟ್ ಮಾಡಿಕೊಂಡು ಅದನ್ನು ಹಿಡಿತಾರಲ್ಲ. ಆದ್ರೆ ಸೈತನು ಇದು ನಾನಾ ವಿಧದ ಕುತಂತ್ರಗಳನ್ನು ಮಾಡುತ್ತಾನೆ ದೇವರ ಮಕ್ಕಳನ್ನು ಆತನ ಬಲೆಯಲ್ಲಿ ಸಿಕ್ಕಿಸಿ ಹಾಕಲಿಕ್ಕೆ. ಅದಕ್ಕೋಸ್ಕರ ಪರಾತ್ಮನ ಮರೆಯು ಕೂಡ ಇನ್ನೊಂದು ರಹಸ್ಯವಾಗಿದೆ. ದಿನಾಲು ಪ್ರಾರ್ಥನೆ ಆದ ಇಮಿಡಿಯೇಟ್ ಅಥವಾ ಪ್ರಾರ್ಥನೆ ಮಾಡೋ ಮೊದಲು ನಿಮಗೆ ಹಾಗೆ ಏನ್ ಮಾಡಬೇಕು, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನ ಕಾಯುತ್ತಾ ಬಾಗಿಲು ನಿಲ್ಲುವಂತ ಜಾಗರೂಕನಾಗಿ ನನ್ನ ಮಾತು ಕೇಳುವನು ಭಾಗದತ್ತ ನೀವು ದೇವರ ವಾಕ್ಯವನ್ನು ನಿಧಾನವಾಗಿ ಮನಸ್ಸು ಹೋದಾಗ ಆ ವಾಕ್ಯ ನಿಮ್ಮ ಸಂಗಡ ಮಾತನಾಡುವ ಅನುಭವ ನಿಮಗಾಗ್ತದೆ. ಆಗ ನೀವು ಭಾಗವಂತರಾಗ್ತೀರಿ. ಅನೇಕರು ಪ್ರಾರ್ಥನೆ ಮಾಡುತ್ತಾರೆ, ವಾಕ್ಯ 5 ನಿಮಿಷದ ಓದಿಲ್ಲ. ಇಲ್ಲ,
ವಾಕ್ಯ ಓದದಿದ್ದರೆ ನಿಮ್ಮ ಪ್ರಾರ್ಥನೆ ಅನ್ಕಂಪ್ಲೀಟ್. ಈಗ ಫೋನ್ ನಲ್ಲಿ ನಾವು ಹಲೋ ಹಲೋ ಕರೆ ಒಂದು ಗಂಟೆ ಮಾತನಾಡ್ತೀವಿ. ನೀವು ನನ್ನ ಹತ್ರ ಟೆಲಿಫೋನಿಗೆ ಟೂ ವೇ ಬಂದಿಲ್ಲ, ನೀವು ಹಲೋ ಹೇಳುವ ನಾನು ಸಹ ಹಲೋ ಹೇಳಿದರೆ ನೀವೇ ನೆಟ್ವರ್ಕ್ ಕರೆಕ್ಟ್ ಹೇಳಿದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಬಂದಾಗ ಹಲೋ ಹೇಳಿದ್ರೆ ನನ್ನ ಹಲೋ ಹೇಳಿದ್ರೆ ನೀವು ಕಟ್ ಮಾಡ್ತಾರಲ್ಲ. ಎರಡೂ ಹಲೋ ಇದ್ದರೆ ನಮ್ಮ ಕನೆಕ್ಷನ್ ಕರೆಕ್ಟ್ ಉಂಟು. ಒಬ್ಬರು ಮಾತನಾಡ್ತಾರೆ, ಒಬ್ಬರು ಕೇಳುತ್ತೆ. ಹಾಗೆ ಪ್ರಾರ್ಥನೆ ಮತ್ತು ವಾಕ್ಯ ಒಟ್ಟಿಗೆ ಹೋಗಬೇಕು. ಆವಾಗ ದೇವರ ಸಂರಕ್ಷಣೆ ನಮಗೆ ಸಿಗುತ್ತದೆ. ನಾವು ಭಾಗವತ ನಾನು ಕೇಳ್ತೇನೆ. 30 ವಾಕ್ಯ ಓದಿ. ಯಾವನು ನನ್ನನ್ನು ಹೊಂದುತ್ತಾನೋ ಅವನ ಜೀವವನ್ನು ಹೊಂದುತ್ತಾನೆ. ಯಾವ ನನ್ನನ್ನು ಹೊಂದುತ್ತಾನೋ ಅವನ ಜೀವ ಹೊಂದುತ್ತದೆ. ದೇವರ ಹೊಂದುತ್ತದೆ. ಆತ್ಮ ವಾಕ್ಯ ಬರೀ ಓದುವುದಲ್ಲ, ಆ ವಾಕ್ಯ ಏನು ಮಾತನಾಡ್ತದೆ. ವಾಕ್ಯ ಓದುವಾಗ ಕೆಲವು ಆಜ್ಞೆಗಳನ್ನು ಸಿಗ್ತವೆ. ಆ ಆಜ್ಞೆಗಳು ಏನ್ ಮಾಡಿ ನಾವು ಪುನಃ ಗಮನಿಸಿಕೊಂಡು ನಾವು ನೆನಪಿಡಬೇಕು. ಆ ಆಜ್ಞೆಗೆ ವಿಧೇಯರಾಗುವುದಕ್ಕೆ ನಾವು ರೂಪಿಸಿಕೊಳ್ಳಬೇಕು. ಅದು ಅರ್ಥ ಯಾವನು ಆ ದೇವರ ಆಜ್ಞೆ ಹೊಂದಿಕೊಳ್ಳುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ. ದೇವರ ವಾಕ್ಯ ಬರೀ ಒಂದು ಓದಲ್ಲ, ಓದುವ ಗಮನದಲ್ಲಿ ಏನು ಆಜ್ಞೆ ಉಂಟಾ, ಏನಾದ್ರೂ ಎಕ್ಸಾಂಪಲ್ ಟ್ರಸ್ಟ್ ಉಂಟಾ, ಅದ್ರ ಏನಾದ್ರೂ ಈ ದಿನ ನನ್ನ ಜೊತೆ ಅಳವಡಿಸಿ ಯಾವ್ದಾದ್ರು ಉಂಟು, ಆ ರೀತಿ ಓದುತ್ತಾರೆ. ಆ ವಾಕ್ಯ ಹೊಂದಿಕೊಳ್ಳುತ್ತಾರೋ ಆ ವಾಕ್ಯ ಅವರಿಗೆ ಜೀವ ಕೊಡುತ್ತದೆ ಎಂಬುದಾಗಿ ಸ್ವಲ್ಪ ಹೇಳ್ತಾನೆ. ನಂತರ ಇವನ ಕಟಾಕ್ಷಕ್ಕೆ ದೇವರ ದಯೆಗೆ ಅವನ ಪಾತ್ರನಾಗುತ್ತಾನೆ. ಆದರೆ ನಾವು ಬೇರೆ ಮಾಡಿಕೊಂಡು ವಾಕ್ಯ ಒಂದು ಜಸ್ಟ್ ಓದಬೇಕು ಒಂದು ರೀತಿ ಓದಿದರೆ ನಾವು ವಾಕ್ಯ ಸ್ವಲ್ಪವಾಗಿ ಓದು ಸಹ ಗಮನದಲ್ಲಿಟ್ಟುಕೊಂಡು ಧ್ಯಾನ ಮಾಡಿಕೊಂಡು ಓದಿ ಅದರಿಂದ ಆಜ್ಞೆಗೆ ಮನಸ್ಸಿಟ್ಟು ಆ ಆಜ್ಞೆಯನ್ನು ಕೈಕೊಂಡು ನಡೆಯುವುದೇ 100% ದೇವರ ಆ ದಿನ ಹೋಗುವಾಗಲೂ ಬರುವಾಗಲೂ ಆಶೀರ್ವಾದ, ಹೋಗುವ ಆಶೀರ್ವಾದ. ನಿನ್ನ ಕಾಲು ಕಲಿತಂತೆ ದೇವರು ಕಾಪಾಡುವವನಾಗಿದ್ದಾನೆ. ಇಲ್ಲಂದ್ರೆ ಆ ಸಂರಕ್ಷಣೆ ನಮಗೆ ಸಿಗೋದಕ್ಕೆ ಆಗುದಿಲ್ಲ. ಅದಕ್ಕೆ ಈ ಎರಡನೇ ಪಾಯಿಂಟ್, ಎರಡನೇ ವೆಪನ್ ವಾಕ್ಯ ಓದುವುದು, ಧ್ಯಾನಿಸೋದು ಅತಿ ಇಂಪಾರ್ಟೆಂಟ್ ಆಗಿದೆ. 34 ಓದಿ. ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ಯಾವ ನನಗೆ ತಪ್ಪು ಮಾಡುತ್ತಾನೋ, ಏನು ತಪ್ಪು ಮಾಡುದು ದೊಡ್ಡ ಪಾಪ ಅಲ್ಲ. ಯಾವ ಬೈಬಲ್ ಓದಲಿಕ್ಕೆ ಅಸಡ್ಡೆ ಮಾಡ್ತಾರೋ ಪ್ರೇರ ಆಯ್ತು ಬೈಬಲ್ ಬೇಡಪ್ಪ ನಂತರ ಓದುವ ಅಂದ್ರೆ ಬೈಬಲ್ ನಲ್ಲಿ ಪವರ್ ಉಂಟು. ಬೈಬಲ್ ಮಾತನಾಡುವುದು ಪುಸ್ತಕವಾಗಿದೆ. ಪ್ರೇಯರ್ ಆದ್ರೂ ಮಾಡಿದ ನಂತರ ಸೈತನು ಬೈಬಲ್ ಓದಿ ಬಿಡಿಲ್ಲ. ನೀವು ಗೊತ್ತಿರುವುದು ಸೈತನ ಕೆಲಸ ಬೈಬಲ್ ಓದಬಾರದು. ಅಡ್ಡ ನಂಬಿಕೆ ಯಾವುದು? ನೀವು ಬೈಬಲ್ ಓದಬೇಕು. ಒಂದು ಓದಿಲ್ಲ ನಿಮ್ಮ ಆತ್ಮಕ್ಕೆ ಕೇಡು ಮಾಡುವುದರಿಂದ ಅರ್ಥ ನೀವು ಪಾಪ ಮಾಡುತ್ತೀರಿ. ದೇವರ ಸಮಯಕ್ಕೆ ದೇವ ಈ ದಿನ ನಾನು ಬೈಬಲ್ ಓದಲಿಲ್ಲ, ನಾನು ಶ್ರಮಿಸುವುದು. ಏನಾದ್ರೂ ಪ್ರಯತ್ನ ಮಾಡಿ ಹೇಗಾದ್ರೂ ಒಂದು 50 ನಿಮಿಷ ಆದ್ರಿಂದ ಒಂದು ಕೆಲಸ ಅರ್ಜೆಂಟ್ ಕೆಲವು ಬರ್ತಿರ್ತದೆ, ಕೆಲವು ಟೈಮ್ ಕೆಲವೊಂದು ಜಾಬ್ ಇರುತ್ತೆ. ಆದ್ರೂ ಸಹ ಎಕ್ಸ್ಕ್ಯೂಸ್ ಕೊಡ್ಲಿಕ್ಕೆ ದೇವರು ಒಂದಿಲ್ಲ. ಮನಸ್ಸಿದ್ದರೆ ಮಾರ್ಗ ಉಂಟು. ಆಮೇಲೆ ನನ್ನ ಅಣ್ಣನ ಬಗ್ಗೆ ಸಾಕ್ಷಿ ಹೇಳ್ತೇನೆ. ನನ್ನ ಅಣ್ಣ ಮೊಬೈಲ್ ನಾವು 1985 ಸಿವಿಲ್ ಯೇಸುವಿನ ಮಾಡಿ ಅಕ್ಟೋಬರ್ನಲ್ಲಿ 89 ಮೊಬೈಲ್ ಇದೆ. ನನ್ನ ಅಣ್ಣ ನನಗೆ ಮುಂಚೆ ಯೇಸುವಿನ ಮಾಡಿದವರು. ಅವರಿಗೆ ಅವ್ರ ಮಹೀಂದ್ರ ಕಂಪನಿಗೆ ಅವರು ಬೇಗನೆ ಅಂತ ಟೈಮ್ಗೆ ಅವ್ರ ಕೆಲಸಕ್ಕೆ ಹೋಗ್ತಿದ್ರು, ಬಸ್ ಇಟ್ಕೊಂಡು ಅವ್ರು ಪ್ರೇರಣೆ ಮಾಡ್ತಿದ್ರು. ಮತ್ತು ಬೈಬಲ್ 1-2 ಚಾಪ್ಟರ್ ಅವರು ಕಾಗದದಲ್ಲಿ ಬರೆದಿಟ್ಟುಕೊಂಡು ಕೀಸಲಾಗಿ ಬಸ್ ಹೋಗ್ತಿದ್ರು. ಅರ್ಥ ಆಯ್ತಾ? ಪಟಕ್ಕೆ ಏನ್ ಮಾಡ್ತಿದ್ರು, 1-2 ಚಾಪ್ಟರ್ ಪಕ್ಕ ಪೇಪರ್ ಬರೆದುಕೊಂಡಿದ್ರು. ಅದೇ ಕೂತ್ಕೊಂಡು ಟೈಮ್ ಇಲ್ಲ, ಅದನ್ನ ಪೇಪರ್ ಕೀಸಲ್ಲಿ ಇಟ್ಟುಕೊಂಡು ಬಸ್ ನಲ್ಲಿ ವಾಕ್ಯ ಬಾಯ್ಪಾಠ ಮಾಡ್ತಿದ್ರು. ಮತ್ತೆ ಮಧ್ಯಾಹ್ನ ಸಣ್ಣ ಅಪ್ಪ ಕಟ್ಟಬೇಕು, ಮಧ್ಯಾಹ್ನ ಪ್ರೇರಣೆ ಮಾಡಿ ಮಧ್ಯಾಹ್ನ ಓದ್ತಿದ್ರು. ಆ ಊಟ ಮಾಡಿ ಹೀಗೆ ಮನಸ್ಸಿದ್ದರೆ ನಮ್ಗೆ ಮಾರ್ಗ ಉಂಟೇ ಇಲ್ಲ. ಮನಸ್ಸಲ್ಲಿದ್ದರೆ ಅಯ್ಯೋ ನನಗೆ ಬಸ್ ತಪ್ಪಿದ ಕೆಲಸ ಹೋಗಬೇಕು, ಅದೇ ಟೈಮ್ ಜವಾಬ್ದಾರಿ ಮಾಡಲೇಬೇಕು. ಅದಂತ ನಾನು ಬೈಬಲ್ ಓದ್ಕೊಂಡಿದ್ದೇನೆ ಸರ್, ಸಾರಿ ಬಸ್ ಇದ್ದಾನೆ ಅವ್ರು ಕೇಳ್ತಾರ ಇಲ್ಲ. ಹಾಗಂತ ಬೈಬಲ್ ಓದ್ತೀನಿ ಕೆಲಸ ಬಿಡ್ತಲ್ಲ. ಆದರೆ ಕೆಲಸ ಹೇಗೆ ಬೇಕು, ಅದು ಇದು ಜೀವ ನನಗೆ ಬೇಕು. ಮನಸ್ಸಲ್ಲಿ ಏನಾದ್ರೂ ಮಾಡಿ ನನ್ನ ಅನ್ನ ಏನ್ ಮಾಡ್ತಿದ್ರು, ಬರೆದುಕೊಂಡು ಈಗ ಪೇಪರ್ ಇಟ್ಕೊಂಡು ಹೋಗ್ತಿದ್ರು, ಬಸ್ ನಲ್ಲಿ ಓದ್ತಿದ್ರು, ಭಯಪಡ ಮಾಡ್ತಿದ್ದರು. ಇವ್ರ ದೇವ ಸೇವಕರಾಗಿ ಮೊಬೈಲ್ ನನಗಂತ 4 ವರ್ಷ ದೊಡ್ಡವರು. ಅವರ ಜೀವಿತದ ಅನುಭವ, ಅವರ ಜೀವ ಸಾಕ್ಷಿ ತುಂಬಾ ಎನ್ಕರೇಜ್ ಆಗ್ತಿದ್ದು ಪ್ರೇಯರ್ಗೋಸ್ಕರ ವಾಕ್ಯ ಓದಬೇಕು. ವಾಕ್ಯವೇ ಇಂಪಾರ್ಟೆಂಟ್. ಯಾವನ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೀಡು ಮಾಡಿಕೊಳ್ಳುತ್ತಾರೆ. ದೈವಿಕ ಎಂಬ ಪುಸ್ತಕಗಳನ್ನು ಓದುವಾಗ ಅವ್ರು ಹೇಳ್ತಾರೆ, ಪ್ರತಿ 3 ಸಲ ಊಟ ಮಾಡುವಾಗ 3 ಬಾರಿ ವಾಕ್ಯ ಓದ್ತಿದ್ರಂತೆ. ಅವರದ್ದು ನಿಯಮ. ಅವ್ರು ಹೇಳ್ತಾರೆ 3 ಸಲ ನಾವು ಊಟ ಮಾಡ್ತಾರೆ, ಅದು 3 ಸಲ ಮೊದಲು ಅವರು ಈ ಆತ್ಮ ಊಟ ಮಾಡಿದ ನಂತರ ಸರಿಯಾಗಿ ಊಟ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ಮನಸ್ಸಿದ್ದರೆ ನಮಗೆ
ಮಾರ್ಗ ಉಂಟು. ಯಾಕೆ ಈ ವಾಕ್ಯ ನಮ್ಮ ಆತ್ಮಕ್ಕೆ ಜೀವ ಕೊಡುತ್ತದೆ. ಈ ವಾಕ್ಯ ನಮ್ಮನ್ನು ಭಾಗ್ಯವಂತನ ಮಾಡುತ್ತದೆ. ಈ ವಾಕ್ಯ ಸೈತಾನಿಗೆ ಇಬ್ಬಗತಿಯಾಗಿದೆ. ಈ ವಾಕ್ಯ ನನಗೆ ಗುರಾಣಿಯಾಗಿದೆ. ಈ ವಾಕ್ಯ ನನ್ನನ್ನು 100% ಸುರಕ್ಷತೆಯಲ್ಲಿ ಕಾಪಾಡುತ್ತದೆ. ಈ ವಾಕ್ಯ ನನಗೆ ಮಾರ್ಗದರ್ಶನವಾಗಿದೆ. ಈ ವಾಕ್ಯ ನನಗೆ ಸಮಾಧಾನ ಕೊಡುತ್ತದೆ. ಆಮೇಲೆ ಈ ವಾಕ್ಯ ನನಗೆ ನಂಬಿಕೆ ಕೊಡುತ್ತದೆ. ಈ ವಾಕ್ಯ ಸಂತೋಷ ಕೊಡುತ್ತದೆ. ಅದಕ್ಕೋಸ್ಕರ ಈ ವಾಕ್ಯ ನಾನು ಓದಿಲ್ಲವೋ ಯಾರಿಗೆ ತಪ್ಪು ಮಾಡ್ತೇನೆ? ನಾನು ದೇವರಿಗೆ ತಪ್ಪು ಮಾಡ್ತೇನೆ. ನನ್ನ ಆತ್ಮಕ್ಕೆ ಕೇಳಿ ಮಾಡಿಕೊಳ್ಳುತ್ತಾನೆ. ನನ್ನ ಅಗೆ ಮಾಡುವವರು ಮರಣ ಅದರ್ಥ. ಯಾರು ಈ ವಾಕ್ಯ ಓದಲಿಕ್ಕೆ ತಾಂಡಿಲ್ಲದೆ ಅಗೆ ಮಾಡ್ತಾರೋ ಅದರ್ಥ ಅವರು ಮರಣ ಪ್ರೀತಿಸಾಗತ್ತೆ. ಪರಾತ್ಮನ ಮರೆಯುವ ಸೀಕ್ರೆಟ್, ಫಸ್ಟ್ ಸೀಕ್ರೆಟ್ ಒಂದು ಪ್ರೇಯರ್ ಜಾಸ್ತಿ ಮಾಡಬೇಕು. ಎರಡನೇ ಸೀಕ್ರೆಟ್ ವೆಪನ್ ಆಗಿದೆ ವಾಕ್ಯ ಓದುವುದು, ಧ್ಯಾನ ಮಾಡೋದು ಅತಿ ಅಗತ್ಯವಾಗಿದೆ. ಈಗ ಮೂರನೇ ಸೀಕ್ರೆಟ್ ನೋಡೋದ್ರೆ ಪಾಪವನ್ನು ನಮ್ಮಿಂದ ದೂರ ಮಾಡಿ ಬಿಡಬೇಕು. ಪಾಪವನ್ನು ನಮ್ಮಿಂದ ದೂರ ಮಾಡಿ ಬಿಡಬೇಕು. ಯೋಬನ ಪುಸ್ತಕ 11ನೇ ಅಧ್ಯಾಯದಲ್ಲಿ 13ರಿಂದ 18 ವಾಕ್ಯಗಳು. ಜೋಬ್ ಚಾಪ್ಟರ್ 11 verse 13 ನಿಂದ 18 ತನಕ. ನೀನಂತೂ ಮನಸ್ಸನ್ನು ತಿರುಗಿಸಿಕೊಂಡು ದೇವರ ಕಡೆಗೆ ಕೈಗಳನ್ನೆತ್ತು. ಅಧರ್ಮವು ನಿನ್ನ ಕೈಯಲ್ಲಿದ್ದರೆ ಅದನ್ನು ದೂರ ಮಾಡಿಬಿಡು. ಇಲ್ಲದೆ ನೀನಂತೂ ಮನಸ್ಸನ್ನು ತಿರುಗಿಸಿಕೊಂಡು ದೇವರ ಕಡೆಗೆ, ಇಲ್ಲದೆ ನಮ್ಮ ಮನಸ್ಸನ್ನು ದೇವರ ವಾಕ್ಯ ಕಡೆಗೆ ತಿರುಗಿಸಿಕೊಳ್ಳಬೇಕು. ನಾವು ಕೈಗಳಿಗೆ ತಿರುಗಿಕೊಂಡು ಪ್ರಾರ್ಥನೆ ಮಾಡಬೇಕಾದರೆ ಏನು ಮಾಡಬೇಕು? ನಾವು ಪ್ರಾರ್ಥನೆ ಮಾಡಿದ ನಂತರ ವಾಕ್ಯ ಬರೀ ಓದುದಿಲ್ಲ, ನಮ್ಮ ಮನಸ್ಸನ್ನು ವಾಕ್ಯಕ್ಕೆ ವಿಧೇಯರಾಗುವುದಕ್ಕೆ ತಿರುಗಿಸಬೇಕು. ಯಾರು ತಿರುಗಿಸಬೇಕು? ನಾವು ತಿರುಗಿಸಬೇಕು. ಆಗ ನಮ್ಮ ಕೈಗಳಿಂದ ಮಾಡೋ ಪ್ರಾರ್ಥನೆ ದೇವರ ಕೇಳುವನಾಗಿದ್ದಾನೆ. ಅದನ್ನ ವಾಕ್ಯ ಅಧರ್ಮವು ನಿನ್ನ ಕೈಯಲ್ಲಿದ್ದರೆ ಅದನ್ನು ದೂರ ಮಾಡಿಬಿಡು. ಅದನ್ನು ವಾಕ್ಯ ಓದುವಾಗ ಪ್ರೇರೆ ಯಾವ ಆಜ್ಞೆ ನಿಮಗೆ ಸಿಗ್ತದೋ ನೀವು ಅದನ್ನ 2 ನಿಮಿಷ ಪರೀಕ್ಷೆ ಮಾಡಬೇಕು. ಆ ಆಜ್ಞೆಗೆ ನಾನು ವಿಧಿ ನಡೆದಿದ್ದನೋ ಇಲ್ಲ ಅಂತ ಚೆಕ್ ಮಾಡಬೇಕು. ಹಾಗೆ ಚೆಕ್ ಮಾಡುವಾಗ, ಅದು ಧ್ಯಾನ ಮಾಡುವಾಗ ಒಂದು ನಿಮ್ಮ ಮನಸ್ಸಾಕ್ಷಿ, ಅಯ್ಯೋ ಸುಮಾರು ಸಲ ಪಾಸ್ಟರ್ ಹೇಳಿದ್ದಾರೆ ಈ ಆಜ್ಞೆ ಓದಿದಾಗ ನಾನು ಈ ಆಜ್ಞೆ ಕಠಿಣ ಉಂಟು ಬೇಡ ಎಂಬುದಾಗಿ ನಾನು ವಿಧಿ ನಾಗಲೇ ಮನಸ್ಸಿಗೆ ಇಮಿಡಿಯೇಟ್ ಮನ ಕಾಳುಕೊಳ್ಳಬೇಕು. ವಾಕ್ಯದ ಇದರಲ್ಲಿ ನಾನು ಹಾಕಿದ್ದೆ. ನಾನು ಬೈಬಲ್ ಓಪನ್ ಇಟ್ಟು ನಾನು ಮನ ಕಾಲಿಟ್ಟು ಆ ವಾಕ್ಯದಲ್ಲಿ ಬೆರಳು ನಾನು ಪಾಪಲಿಕೆ ಮಾಡಿ ನನ್ನ ಅನುಭವದಲ್ಲಿದ್ದೇನೆ. ದೇವ ಈ ದಿನ ಈ ಆಜ್ಞೆ ಗೊತ್ತಾಯಿತು, ನಾನು ಇವತ್ತಿನ ನಾನು ವಿದ್ಯೆನಾಗಿ ಒಪ್ಪಿಸಿಕೊಡುತ್ತೇನೆ. ಮತ್ತು ಆ ವಿದ್ಯೆಯನ್ನು ಒಪ್ಪಿಕೊಳ್ಳೋದನ್ನು ಶ್ರಮಿಸು. ಈ ಅವಿದ್ಯತೆಯಿಂದ ಈ ಅನುಭವದ ಶಾಪವನ್ನು ಬಿಡುಗಡೆ ಆ ರೀತಿ ಬಿಡದೆ ಆ ದೇವರ ಆಜ್ಞೆಗೆ ವಿಧೇಯರಾಗಬೇಕು. ಅವಿದ್ಯತೆ ಅಧರ್ಮವಾಗಿದೆ, ಅದು ಪಾಪ, ಅದು ನಮಗೆ ದೂರ ಮಾಡಬೇಕು. ಆನಂತರ ಅನ್ಯಾಯವು ನಿನ್ನ ಗುಡಾರದಲ್ಲಿ ವಾಸಿಸದಿರಲಿ. ಯಾವುದೇ ಅನ್ಯಾಯವು ನನ್ನ ಕುಟುಂಬದಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ವ್ಯಕ್ತಿಗತ ನನ್ನ ಬಿಸ್ನೆಸ್ ನಲ್ಲಿ ಇರುವುದಾದ್ರೆ ಇರಲಿಕ್ಕೆ ಬಿಡಬಾರದು. ಆನಂತರ ಆಗ ನೀನು ನಿಷ್ಕಳಂಕವಾದ ಮುಖವನ್ನು ಎತ್ತಿಕೊಂಡು ಸ್ಥಿರಚಿತ್ತನು ನಿರ್ಭಯನೂ ಆಗಿರುವಿ. ಹೀಗೆ ಮಾಡಿದರೆ 100% ದೇವರ ಮುಂದೆ ನಿಷ್ಕಳಂಕ ಮುಖವನ್ನು ಎತ್ತಿಕೊಂಡು ನಾನು ಭಯವಿಲ್ಲದೆ ಸ್ಥಿರಚಿತ್ತನು ಯಾವ ಕೇಡಿಗೂ ಅಂಜುವ ಕಾರಣವಿಲ್ಲ. ಕೀರ್ತನೆ 91 ವಾಕ್ಯದಲ್ಲಿ ಬರಬೇಕು, ಯಾವ ಕೇಡಿಗೂ ಅಂಜುವ ಕಾರಣವಿಲ್ಲ. ಹೌದಾ? ಯಾರು ಆಮೇಲೆ ಉಂಟವಾಗಿ ಇಲ್ಲ, ಎಲ್ಲ ನಿದ್ರೆ ಮಾಡ್ತೀರಾ? ಯಾವ ಕೇಡಿಗೂ ಅಂಜುವ ಕಾರಣವಿಲ್ಲ. ಯಾಕೆ? ನಾನು ದೇವರ ಮುಂದೆ ಮುಖ ನಿಷ್ಕಲಂಕವಾದ ಮುಖವನ್ನು ಎತ್ತಿಕೊಳ್ಳುತ್ತೇನೆ. ಆದ್ರೆ ನಾನು ಸ್ಥಿರಚಿತ್ತನು, ಮನಸ್ಸಲ್ಲಿ ಗಲಿಬಿಲಿ, ಮನಸ್ಸಲ್ಲಿ ಭಯ ಇಲ್ಲ, ನಿರ್ಭಯವಾಗಿ ಇರುತ್ತೇನೆ. ಅನಂತರ ನಿನ್ನ ಕಷ್ಟವನ್ನು ಮರೆತು ಬಿಡುವಿ. ಏನು ಕಷ್ಟ ಇದ್ದರೂ ಅದನ್ನೆಲ್ಲ ನಾನು ಮರೆತು ಬಿಡುತ್ತೇನೆ. ನನಗೆ ನಂಬಿಕೆ ಬಂತು, ದೇವರು ನನ್ನ ಕಷ್ಟದಿಂದ ನನಗೆ ಬಿಡಿಕೊಂಡಿರ್ತಾನೆ, ಬಿಡಿ ಹೊಂದುತ್ತೇನೆ ನಾನು. ಅನಂತರ ಹರಿದು ಹೋದ ನೀರನ್ನು ಎಂಬಂತೆ ಅದನ್ನು ಜ್ಞಾಪಿಸಿಕೊಳ್ಳುವಿ. ಅದು ನೀರು ಎಂಬಂತೆ ಆ ಕಷ್ಟವನ್ನು ಮರೆತು ಬಿಡುತ್ತೇನೆ ನಾನು. ಆ ರೀತಿ ಎಲ್ಲ ಕಷ್ಟವನ್ನು ಬಿಡಿ ಹೊಂದುತ್ತೇನೆ. ಅನಂತರ ನಿನ್ನ ಜೀವಮಾನವು ಮಧ್ಯಾಹ್ನಕ್ಕಿಂತ ಪ್ರಜ್ವಲಿಸುವುದು. ನಮ್ಮ ಜೀವಮಾನ ಮಧ್ಯಾಹ್ನಕ್ಕಿಂತ ಸೈತನ ಮುಂದೆ ಪ್ರಜ್ವಲಿಸುವ ನಮ್ಮ ನೀತಿವಂತಿಕೆ ಯಾವ ವಿದ್ಯಾರ್ಥಿಯು ನಮ್ಮ ನೀತಿವಂತಿಕೆ ಸೈತನದಲ್ಲಿ ಪ್ರಜ್ವಲಿಸುತ್ತದೆ ಮಧ್ಯಾಹ್ನದ ಹಾಗೆ. ಅನಂತರ ಕತ್ತಲಿದ್ದರೂ ಬೆಳಗಿನಂತಿರುವುದು. ಲೋಕದಲ್ಲಿ ಕತ್ತಲುಂಟು, ಆದರೆ ನಮಗೆ ಬೆಳಕು. ನಮ್ಮ ಸಣ್ಣ ದೇವರಿದ್ದೇನೆ, ಯಾವ ಕತ್ತಲು ನಮ್ಮನ್ನು ಮುಸ್ಕಲಿಕ್ಕೆ ಆಗುವುದಿಲ್ಲ. ನಮ್ಮ ಒಳಗಿರುವ ಬೆಳಕಿನಂತೆ ನಾವು ನಡೆಯುವರಾಗುತ್ತೇವೆ. ಬೆಳಕು ನಮ್ಮಲ್ಲಿ ಉಂಟು, ಬೆಳಕಿನಂತಿರುವುದು. ಅನಂತರ ನಿರೀಕ್ಷೆಗೆ ಆಸ್ಪದವಿರುವುದರಿಂದ ಧೈರ್ಯಗೊಂಡಿರುವಿ.
ನಮ್ಮ ನಿರೀಕ್ಷೆಗೆ ಆಸ್ಪದ ಉಂಟು. ನಾವು ಏನು ನಿರೀಕ್ಷಿಸ್ತೇವೆ, ಏನು ಪ್ರಾರ್ಥನೆ ಮಾಡಿದ್ರೆ ನಮ್ಗೆ ನಮ್ಮ ಮನಸ್ಸಿದೆ, ನನ್ನ ನಿರೀಕ್ಷೆಗೆ ಆಸ್ಪದ ಉಂಟು, ನನ್ನ ನಿರೀಕ್ಷೆ ನೆರವೇರುತ್ತದೆ, ಅದಕ್ಕೆ ನಾನು ಧೈರ್ಯದಿಂದಿರ್ತೇನೆ, ನಾನು ಭಯ ಪಡುವುದಿಲ್ಲ. ಯಾಕೆ ನಾನು ಮುಂಜಾನೆ ಪ್ರೇರಣೆ ಮಾಡಿದ್ದೇನೆ, ವಾಕ್ಯ ಓದಿದ್ದೇನೆ, ಮಧ್ಯಾಹ್ನ ಪ್ರೇರಣೆ ಮಾಡ್ತೇನೆ, ವಾಕ್ಯ ಓದಿದೆ, ರಾತ್ರಿ ಪ್ರೇರಣೆ ಇದನ್ನ ಅಭ್ಯಾಸ ಮಾಡಿ, ಅದಕ್ಕೆ ನಾನು ಧೈರ್ಯದಿಂದಿರ್ತೇನೆ. ನನ್ನ ನಿರೀಕ್ಷೆ, ನನ್ನ ಪ್ರಾರ್ಥನೆ ಉತ್ತರ ಬರುವುದು. ಅನಂತರ ಸುತ್ತಲೂ ನೋಡಿ ಅಪಾಯವಿಲ್ಲವೆಂದು ವಿಶ್ರಮಿಸಿಕೊಳ್ಳುವಿ. ಸುತ್ತಲೂ ನಾನು ನೋಡ್ತೇನೆ, ನಾನು ಯಾವ ಅಪಾಯವಿಲ್ಲ. ಹೌದು, ಲೋಕದಲ್ಲಿ ಈಗ ನ್ಯೂಸ್ ಕೇಳುವಾಗ ನೋಡ್ತೇನೆ, ಲೋಕದಲ್ಲಿ ಏನಾದ್ರೂ ಉಂಟು ಒಳ್ಳೆಯದು, ಮನೆಯಿಂದ ಹೊರಗೆ ಹೋಗುವುದು ಅಪಾಯ ಅಲ್ಲ, ಒಳಗೆ ಬರುವುದು ಅಪಾಯ, ಅಂಗಡಿ ಹೋಗುವುದು ಅಪಾಯ, ಎಲ್ಲದೂ ಅಪಾಯ ಉಂಟು ವಿನ ಯಾವ ಲೋಕದ ನಮಗೆ ಸೇಫ್ಟಿ ಪ್ಲೇಸ್ ಇಲ್ಲ. ಒಂದೇ ಸೇಫ್ಟಿ ಪ್ಲೇಸ್, ಸುರಕ್ಷತೆ. ಈ ನಮ್ಮ ದೇವರ ಪ್ರಾರ್ಥನೆ ನಾವು ಮೊರೆಯಿಡುತ್ತೇವೆ, ಪ್ರಾರ್ಥನೆ ಮುಖಾಂತರ, ವಾಕ್ಯ ಓದ್ರ ಮುಖಾಂತರ, ಈ 3ನೇ ಸ್ಟೆಪ್ 100%, 100 ಪಟ್ಟು ದೇವರು ನಮ್ಗೆ ಸೆಕ್ಯೂರಿಟಿ ಕೊಡುವಂತಿದ್ದಾನೆ. ದೇವರು ಬಿಟ್ಟು ಯಾವ ಸೆಕ್ಯೂರಿಟಿ ಇಲ್ಲ. ದೇವರು ನಮಗೆ ಸೆಕ್ಯೂರಿಟಿ, ದೇವರು ನಮಗೆ ಸೇಫ್ಟಿ ಕೊಡ್ತಾರೆ, ದೇವ್ರ ಮನಸ್ಸು ಅದನ್ನ ಪಕ್ಕೆಗಳ ಮೇಲೆ ನಾವು ಆಸ್ತಿ ಕೊಡ್ತೇವೆ. ನಾಟಕ ಸಂಗೀತ ಮಾಡೋದು ನೋಡೋದ್ರೆ, ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವವರು ಆಗಬೇಕು. ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವರಾಗಬೇಕು. ಕೀರ್ತನೆ 111 ಕೀರ್ತನೆಯಲ್ಲಿ 1ರಿಂದ 7 ವಾಕ್ಯ. ಸಾಮ್ 112 1-7. ಯಾಹೋವನಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನು, ಅವನೇ ಧನ್ಯನು. ಯಾವಿಗೆ ಸ್ತೋತ್ರ. ಯಾವನು ಯೋಜನೆ ಭಯಭಕ್ತಿ ಉಳ್ಳವನಾಗಿ ಆಜ್ಞೆ ಅತ್ಯಂತ, ಅವನೇ ಧನ್ಯನು. ಈ ಲೋಕದಲ್ಲಿ ಆಶೀರ್ವಾದ ಎಂಬುದಿಲ್ಲ. ಆರ್ಥಿಕ ಮಾರುಕಟ್ಟೆ ಕುಸಿದು ಹೋಗ್ತದೆ, ಎಲ್ಲಾ ರೀತಿಯಲ್ಲಿ ಬರಗಾಲ ಬಂದು ಇರ್ತದೆ, ಎಲ್ಲಾ ರೀತಿಯ ರೈತರು ಮಾಡಿದ ಕೆಲಸಗಳೆಲ್ಲ ನಷ್ಟವಾಗುತ್ತುಂಟು. ಆದ್ರೆ ದೇವರ ವಾಕ್ಯ ಇರ್ತದೆ, ನಾವು ದೇವರೇ ಭಯಭಕ್ತಿ ಇಟ್ಟು ಆತ್ಮ ಆದಿಗಳು ನಾವು ಧನ್ಯರು. ಯಾಕಂದ್ರೆ ಧರ್ಮಸ್ಕರ ಪುಸ್ತಕದಲ್ಲಿ 28ನೇ ಅಧ್ಯಾಯದಲ್ಲಿ 1ರಿಂದ 10ನೇ ವಾಕ್ಯದ ದೇವರು ಆಶೀರ್ವಾದವನ್ನು ಆಕಾಶ ಭೂಮಿ ಸಾಕ್ಷಿಸಿದರೆ, ಯಾರು ದೇವರಲ್ಲಿ ಕೈಕೊಂಡು ನಡೆಯುತ್ತಾರೋ ಈ ಭೂಮಿ ಮತ್ತು ಆಕಾಶ ಅವರಿಗೆ ಆಶೀರ್ವಾದ ಉಂಟು ಎಂಬುದಾಗಿ ಸಾಕ್ಷಿ ಕೊಡುತ್ತದೆ ಎಂಬುದಾಗಿ ಧರ್ಮಸ್ಕರ ಪುಸ್ತಕದಲ್ಲಿ ನಾವು ಓದುತ್ತೇವೆ. ಆ ಆಶೀರ್ವಾದ ಈ ಸಮಯದಲ್ಲಿ ಇಂಥ ಒಂದು ಪರಿಸ್ಥಿತಿ ನಾವು ಆಶೀರ್ವಾದದಾಯಕ ಆಗಬೇಕಾದ್ರೆ ಒಂದೇ ಸೀಕ್ರೆಟ್, ನಾವು ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಗೊಂಡು ನಡೆಯುವರಾಗಬೇಕು. ವಿನ ಯಾವುದೇ ಆಜ್ಞೆ ಕಠಿಣ ಉಂಟು, ನನಗೆ ಆಗುವುದಿಲ್ಲ ಅಂದ್ರೆ ಕಷ್ಟಕರವಾದ ಆಜ್ಞೆ ಒಂದೂ ನನಗೆ ಕೊಡಲಿಲ್ಲ ಎಂಬುದಾಗಿ 1ನೇ ಬರೆದುಕೊಳ್ಳಿ, ಓದಿ ಬೇಡ ಭಯಪಡುತ್ತದೆ. 1ನೇ ಯೋಹನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಫಸ್ಟ್ ಜಾನ್ ಲೆಟರ್ ಚಾಪ್ಟರ್ 5:3 ಹೀಗಿರ್ತದೆ, ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳಿಗೆ ನಡೆಯುವುದೇ, ಆತನ ಆಜ್ಞೆಗಳು ಭಾರವಾದವುಗಳು ಅಲ್ಲ. ಅಲ್ಲಿ ಹೇಳ್ತಾನೆ, ದೇವರನ್ನು ನಾವು ಪ್ರೀತಿಸಿದರೆ ಆತನ ಆಜ್ಞೆಗಳು ಯಾವುದು ಭಾರವಾದ ಇಲ್ಲ, ಯಾವ ಭಾರವಾದ ಕೊಡ್ಲಿಲ್ಲ ಇರ್ತದೆ. ಅದೇ ಅನೇಕರು ಸೋಮಾರಿಗಳು ಮಾಡ್ತಾರೆ, ಅವ್ರು ನೆಪ ಆಶ್ರಿತ ಬೇಕಾ ಶಾರ್ಟ್ ಸರ್ಕ್ಯೂಟ್ ಇಲ್ಲ, ಶಾರ್ಟ್ ವೇ ಉಂಟಾ ಇಲ್ಲ, ಒಂದೇ ವೇ. ಯಾರು ಪೂರ್ಣ ಪ್ರೀತಿಯಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ ದೇವರಲ್ಲಿ ಕೈ ನಡೆಯುತ್ತಾರೋ ಅವರು ಭಾಗ್ಯವಂತರು, ಅವರ ಆಶೀರ್ವದಿಸುತ್ತಾರೆ ಎಂಬುದಾಗಿ ಇಲ್ಲಿ ದಾವೀದನು ತನ್ನ ಅನುಭವದಲ್ಲಿ ಹೇಳುತ್ತಾನೆ. ಏನು ವಾಕ್ಯ? ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ಅವನ ಸಂತಾನ, ನಮ್ಮ ಸಂತಾನ, ಮಕ್ಕಳು, ಮರಿ ಮಕ್ಕಳು, ಮೊಮ್ಮಕ್ಕಳು ಈ ಲೋಕದಲ್ಲಿ ಏನಾಗಬೇಕು? ಬಲಿಷ್ಠರಾಗಿದ್ರೆ ಅವರು ಆರೋಗ್ಯವಂತ. ನಮ್ಮ ಮಕ್ಕಳಿಗೆ ಸಹ ದೇವರು ಕಾಪಾಡಬೇಕು ಅಲ್ಲ, ನಮ್ಮ ಮೊಮ್ಮಕ್ಕಳನ್ನು ಕಾಪಾಡಬೇಕು, ಅವ್ರು ಬಂದ್ರೆ ಅವ್ರು ಒಳ್ಳೆ ಆರೋಗ್ಯ ಕೊಡಬೇಕು, ಅವರಿಗೆ ದೇವರು ಪ್ರೊಟೆಕ್ಷನ್ ಮಾಡಬೇಕು. ಯಾರ ಮಕ್ಕಳ ಕಾಪಾಡ್ತಾನೆ? ಯಾವ ತಂದೆ ತಾಯಿಗಳು ದೇವರ ವಾಕ್ಯಕ್ಕೆ ನಡೆಯುತ್ತಾರೋ ಅವರ ಸಂತಾನ ಲೋಕದ ಬಲಿಷ್ಠವಾಗುವುದು. ಅನಂತರ ನೀತಿವಂತನ ವಂಶವು ಶುಭ ಹೊಂದುವುದು. ನೀತಿವಂತನ ವಂಶವು ಶುಭ ಹೊಂದುವುದು. ನಮ್ಮ ವಂಶ ಎಷ್ಟೋ ಕುಟುಂಬದಲ್ಲಿ ನಾವು ಕೆಲವು ಫೋನ್ ಕೊಡ್ತೇವೆ, ಟಿವಿ ಮೆಸೇಜ್ ಎಷ್ಟೋ ಹೋಗ್ತಾರೆ, ಅವರಿಗೆ ಆಶೀರ್ವಾದ, ಸಾಪ, ರೋಗ, ಒಂದರ ಮೇಲೆ ಒಂದು ಆಪತ್ತು, ಅದನ್ನ ಬಿಡುಗಡೆ ಬೇಕಾ? ಒಂದೇ ಸೀಕ್ರೆಟ್ ಪ್ರೇರೆ. ಈ ಒಂದು 3-4 ಪಾಯಿಂಟ್ನಲ್ಲಿ ಪ್ರತಿಯೊಂದು ಆಶ್ರಯಕ್ಕೆ ನಡೆಯುತ್ತೇವೋ 100% ದೇವರು ನಮ್ಮ ವಂಶವನ್ನು, ನಮ್ಮ ಕುಟುಂಬವನ್ನು ಶುಭ ಕೊಡದ ಆಶೀರ್ವಾದ ಮಾಡುತ್ತಾನೆ. ಎಲ್ಲಾ ಶಾಪದಿಂದ ನಮಗೆ ಬಿಡುಗಡೆ ಕೊಡುತ್ತದೆ. ಅನೇಕರು ಬರೀ ವಾಕ್ಯ ನಂಬುತ್ತಾರೆ, ಅರಿಕೆ ಮಾಡುತ್ತಾರೆ. ಗಲಾತ್ಯರಿಗೆ 3ನೇ 13 ವಾಕ್ಯ ಓದಿದ್ರೆ ಅದರಲ್ಲಿ ಒಬಿಡಿಯನ್ಸ್ ಬಿಟ್ಟು ಬಿಡ್ತಾರೆ. ಇಲ್ಲಿ ಕೈ ಕಂಪ್ಲೀಟ್ ಆಗಿಲ್ಲ. ಗಲಾತ್ಯ 3:13 ಓದಿದ್ರೆ ಅಂತ ಪುನಃ ರಿಟರ್ನ್ ಬರೋಣ.
Galatians 3:13. Galatians 3:13. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಇಲ್ಲಿ ಇದೆ, he has redeemed us from the curse of the law. ಅಂದ್ರೆ ಎಲ್ಲಾ ಧರ್ಮಶಾಸ್ತ್ರದಿಂದ ಬಂದ ಶಾಪದಲ್ಲಿ ನಮ್ಮನ್ನು ಬಿಡುಗಡೆ ಮಾಡಿದ್ದೇನೆ. ಹೌದು, ಅನೇಕರು ನಂಬುತ್ತಾರೆ, ಅರಿಕೆ ಮಾಡ್ತಾರೆ, ಅದಕ್ಕೆ ವಿಧೇಯತೆ ಬೇಕು, ಎಫೆಕ್ಟಿವ್ ಆಗಬೇಕಾದರೆ. ಅನೇಕರಿಗೆ ವಾಕ್ಯ ಗೊತ್ತುಂಟು, ಬಾಯಿಂದ ಮಾತ್ರ ಹೌದು ಯೇಸು ಕ್ರಿಸ್ತನು ಕಲ್ವರಿ ಕ್ರೂಸಿಯಲ್ಲಿ ಸತ್ತು ರಕ್ತ ಕೊಟ್ಟು ನಿಮ್ದೆ ಎಲ್ಲಾ ಧರ್ಮಶಾಸ್ತ್ರಗಳನ್ನು ಬಿಡುಗಡೆ ಮಾಡಿದ್ದೇನೆ. ಹೌದು, ಅದೇ ಬರೀ ನಾನು ಅರಿಕೆ ಮಾಡ್ಸಲ್ಲ, ಅದು ಎಫೆಕ್ಟಿವ್ ಆಗಬೇಕು, ಆಶ್ರಯ ಬರಬೇಕಾ, ಸಾಪ ಬರಬೇಕಾ, ಒಬಿಡಿಯನ್ಸ್ ವೆರಿ ಇಂಪಾರ್ಟೆಂಟ್ ಆಗಿದೆ. ಯಾವಾಗ ನಂಬಿಕೆಯಿಂದ ಅರಿಕೆ ಮಾಡುವಾಗ ಆತನ ಆಜ್ಞೆಗೆ ನಡೆದು ಆಗ ನೀತಿವಂತನ ವಂಶವು ಶುಭ ಹೊಂದುತ್ತದೆ. ಎಲ್ಲಾ ಶಾಪದ ಪೂರ್ವಿಕರ ಶಾಪದಿಂದ ಜನ ಶಾಪದ ಎಲ್ಲಾ ಶಾಪದ ಬಿಡುಗಡೆ ಹೊಂದುತ್ತೇವೆ. ಆದ್ರೆ ಬರೀ ನಂಬಿಕೆ ಉಂಟು, ಬರೀ 10 ಸಾವಿರ ಅರಿಕೆ ಮಾಡಿದೆ, ವಿಧೇಯತೆ ಬರುವಾಗ ಅಯ್ಯೋ ಬ್ರದರ್, ಅಯ್ಯೋ ಪಾಸ್ಟರ್, ಅದು ನನಗೆ ಆಗುದಿಲ್ಲಲ್ಲ, ಅದು ಬರೀ ಕಷ್ಟಕರ, ಹಾಗೆ ಮಾಡಿದ್ರೆ ಅಂತ ಆಗುದಿಲ್ಲ ಎಂದರೆ ಬಿಡುಗಡೆ ಬದಲ ಆಶೀರ್ವಾದ. ಯಾವಾಗ ನಾನು ಪ್ರೀತಿಯಿಂದ ದೇವರ ಆಜ್ಞೆಗೆ ವಿಧೇಯರಾದ ಆಗ ಆಶೀರ್ವಾದ ಬರುತ್ತದೆ, ಬಿಡುಗಡೆ ಬರುತ್ತದೆ. ಈಗ ಬನ್ನಿಕ್ಕೆ ಮೂರನೇ ವಾಕ್ಯ ಬನ್ನಿ. ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವವು. ಅವನ ಮನೆಯಲ್ಲಿ ಹೌದು, ನಮ್ಮ ಮಕ್ಕಳು ಬೇರೆ ಮನೆ ಹಿಡ್ಕೊಂಡು ಮೋಸ ಪಡೆದು ಅವರ ಮನೆಯಲ್ಲಿ ಆಶೀರ್ವಾದ, ನಮ್ಮ ಮನೆ ಆಶೀರ್ವಾದ ಬರಬೇಕಾ? ನಾವೇನು ಮಾಡಬೇಕು? ದೇವರ ವಾಕ್ಯ ಬಿದ್ದು ಹೋದರೆ ನಮ್ಮ ಮನೆಯಲ್ಲಿದ್ದರು ಐಶ್ವರ್ಯ ತುಂಬಿಸುವನಾಗಿದ್ದಾನೆ. ಇದು ದೇವರ ಆಶೀರ್ವಾದವಾಗಿದೆ. ಅದು ನಾವು ಚಿಕ್ಕದಿರುವ ಬೇರೆ ಮನೆ ನೋಡ್ಕೊಂಡು ಅವರಿಗೆ ತಮ್ಮಲ್ಲಿ ಉಂಟು, ಅವರಿಗೆ ಕಾಲು ಉಂಟು, ಅವರಿಗೆ ಮಕ್ಕಳು ಏನ್ ಮಾಡ್ತಾರೆ, ಒಟ್ಟಿಸ್ಬಿಡು. ಅದೇ ದೇವರ ವಾಕ್ಯ ನಾವು ಬೇರೆ ಒಟ್ಟಿಸ್ಬಿಡಲ್ಲ, ನಾವು ದೇವರ ವಾಕ್ಯ ನಮ್ಮ ಮನೆಯಲ್ಲಿ ಆಶೀರ್ವಾದ ಕೊಡುವವನಾಗಿದ್ದಾನೆ. ಇಷ್ಟೇ ಸೀಕ್ರೆಟ್. ವಿಧೇಯತೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಅನಂತರ ಬನ್ನಿ ಪ್ರೇರೆ, ಅವನ ನೀತಿಯು ಸದಾಕಾಲ ಫಲಿಸುತ್ತಿರುವುದು. ನಮ್ಮ ನೀತಿಯು, ನಮ್ಮ ಸಾಕ್ಷಿಯು ಅನ್ಯ ಜನರು ಹೇಳ್ಬೇಕು, ಹೌದು ಇವರು ಈ ಕುಟುಂಬವು ಅನ್ಯ ಜನ ಬಗ್ಗೆ ನಿಜ ಇವರು ದೇವರ ವಾಕ್ಯಕ್ಕೆ ನಡುತ್ತಾರೆ. ನಮ್ಮ ನೀತಿಯು ಸದಾಕಾಲವು ಅನ್ಯ ಜನರಿಗೆ ಸಾಕ್ಷಿಯಾಗಿ ಇರುತ್ತದೆ. ಯಾವಾಗನ್ನು ದೇವರ ವಿಧರಾಕ್ತು ಅನ್ಯ ಜನರು ನಮ್ಮ ನೆರೆ ಮಾಡಿರ್ತಾರೆ. ಹೌದು, ನಾನು ನೋಡಿದ್ರೆ ಇವರು ಮೊದಲು ಇಂತ ಇಲ್ಲ, ತುಂಬಾ ಬರವರು, ಸರಿ ಮನೆ ಇಲ್ಲ ಅವರಿಗೆ, ಸರಿ ಏನಿಲ್ಲ. ಈಗ ಅವರ ದೇವರ ಆಶೀರ್ವಾದ ಯಾರು ಹೇಳ್ತಾರೆ ನಮ್ಮ ಬಗ್ಗೆ? ನಮ್ಮ ಅನ್ಯ ಜನರು, ನಮ್ಮ ಕುಟುಂಬಸ್ಥರೇ. ಹೌದು, ನಮ್ಮ ನೀತಿಯು ಅವರಿಗೆ ಸಾಕ್ಷಿಯಾಗುವುದು, ನಮ್ಮ ವಿಧೇಯತೆಯವರಿಗೆ ಸಾಕ್ಷಿಯಾಗುತ್ತದೆ. 4ನೇ ವಾಕ್ಯ ಬನ್ನಿ. ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ಯಥಾರ್ಥರಿಗೆ ಯಾವ ದೇವರ ಮಕ್ಕಳು ಯಥಾರ್ಥರಿಗೆ ನಡೆದರು, ಈ ಕತ್ತಲೆ ಲೋಕದಲ್ಲಿ ಜ್ಯೋತಿಯು ದೊರಕುವವನಾಗಿದ್ದಾನೆ. ಅನಂತರ ದಯೆಯು ಕನಿಕರವು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ. ನಮ್ಮ ದೇವರು ದಯೆಯು ಕನಿಕರು ನೀತಿಯುಳ್ಳ ದೇವರೇ ನಮ್ಮ ಜ್ಯೋತಿಯಾಗಿದ್ದಾನೆ. 5ನೇ ವಾಕ್ಯ. ದಯಾಳುವಾಗಿ ಧನ ಸಹಾಯ ಮಾಡುವವನು, ತನ್ನ ಕಾರ್ಯಗಳನ್ನು ನೀತಿಯಿಂದ ನಡೆಸುವವನು ಭಾಗ್ಯವಂತನು. ಇವತ್ತು ಲೋಕದಲ್ಲಿ ಆರ್ಥಿಕ ಮಾರ್ಕೆಟ್ ಕುಸಿದು ಹೋಗಿದೆ. ಆದ್ರೆ ನಮಗೆ ಈ ಬರಗಾಲ ಸಮಯದಲ್ಲಿ ದೇವರ ವಾಗ್ದಾನ ತುಂಬಾ ವಾಗ್ದಾನ ಉಂಟು. ಈ ಬರಗಾಲ ಸಮಯದಲ್ಲಿ ನಿಮ್ಮೊಂದು ಸಾಲ ಇರುವುದೇ, ಆ ಸಾಲ ತೀರಿಸಬೇಕಾ, ನಿಮ್ಮ ಡಿಗ್ರಿ ಪಡ್ಬೇಕು. ಆಗ ಈ ಕೈಗಳಲ್ಲಿ ದುಡಿತ ಬಂದ ಕೈಗಳಲ್ಲಿ ದೇವರ ಸದೋದ ದಶಮಾಂಶ ದಯಾಳಿಗೆ ಕೊಡುವುದಾದ್ರೆ 100% ದೇವರು ಎಂತ ಪರಿಸ್ಥಿತಿ ಇರಬಹುದು ನಿಮಗೆ ದೇವರು ಕೆಲಸ ಕೊಡುತ್ತಾನೆ, ಒಳ್ಳೆ ಇನ್ಕಮ್ ಕೊಡ್ತಾನೆ, ನಿಮ್ಮ ಸಾಲ ತೀರಿಸಿ ಕೊಡ್ತದೆ, ನಿಮ್ಮ ನೀರು ಕೊಡುದು ಇಲ್ಲಿರ್ತದೆ. ದಯಾಳವಾಗಿ ಧನ ಸಹಾಯ ಮಾಡುವನು, ತನ್ನ ಕಾರ್ಯ ನೀತಿ ನಡೆಸಲು ಭಾಗ್ಯವಂತನು ಎಂಬುದಾಗಿ ಇಲ್ಲಿ ದಾವೀದ ಹೇಳ್ತಾನೆ. ಅನಂತರ ಅವನು ಎಂದೂ ಕದರುವುದಿಲ್ಲ. ಅವನೆಂದೂ ಕದರದ. ನಾವು ಯಾವ ಬರಗಾಲ ಈಗ ಬಂದಿ ಲೋಕದಲ್ಲಿ ಎಷ್ಟು ಬೆಲೆ ನಷ್ಟವಾಗಿದೆ, ಮಾರುಕಟ್ಟೆ ರೇಟ್ ಏನಾದ್ರೆ ಜಾಸ್ತಿ ಆಗುತ್ತೆ. ಅನೇಕರು ಕೆಲಸ ಕಳೆದುಕೊಂಡಿದ್ದಾರೆ, ಅನೇಕರು ಫಾರಿನ್ ಕಂಟ್ರಿ ಅಂತಾರೆ ಕೆಲಸ ಕಳೆದುಕೊಂಡಿದ್ದಾರೆ, ಬಿಸ್ನೆಸ್ ಮಾರ್ಕೆಟ್ಗಳು ಕುಸಿದು. ಅದೇ ದೇವರ ಮಕ್ಕಳಾದ ನಾವು ಯಾವ ದೇವರಿಗೆ ದಶಮಾಂಶ, ಕಾಣಿಕೆ, ಪರೋಪಕಾರ, ದಾನ ನಾವು ದಯಾಳವಾಗಿ ಕೊಡುತ್ತೇವೋ ನಾವೆಂದೂ ಕದಲುವುದಿಲ್ಲ. ಆಮೇಲೆ ಎಂದು ನಾವು ಕದಲುವುದಿಲ್ಲ. ಅನಂತರ ನೀತಿವಂತನನ್ನು ಯಾವಾಗಲೂ ನೆನೆಸುವರು. ನಮ್ಮನ್ನು ಯಾರು ಅನ್ನದಂತಾರೆ ನಾವು ನೀತಿವಂತರು, ಅವ್ರಿಗೆ ಏನೂ ತೊಂದರೆ ಇಲ್ಲ. ಲೋಕದ ಶ್ರೀಮಂತರು ನಮ್ಮ ಹತ್ರ ಬರುತ್ತಾರೆ ಕೈ ನಮಗೆ ಭಿಕ್ಷೆ ಕೊಡುವುದಕ್ಕೆ, ಅದೇ ನಾವು ಅವ್ರಿಗೆ ಕೊಡುವವರಾಗುತ್ತೇವೆ. ನಮಗೆ ಅವರ ಭಿಕ್ಷೆ ಬಿಡ್ಲಿಕ್ಕೆ ಸಾಲ ಬಿಡುವುದಿಲ್ಲ. ಆಮೇಲೆ ನಮಗೆ ಸಾಲ ಇದ್ದರೂ ದೇವರ ವಾಕ್ಯತೆ 30-20 ವಾಕ್ಯ, ನಾವು ಸಾಲ ತೀರಿಸ್ತೀವಿನಾ, ಇನ್ನೊಬ್ಬರಿಗೆ ಕೊಡುತ್ತೀವಿನಾ, ಇನ್ನು ನಾವು ಸಾಲಗಾರರಾಗುವುದಿಲ್ಲ. ದೇವರು ಬಿಡುಗಡೆ ಕೊಡುತ್ತಾನೆ. ಅದು ಲೋಕದಲ್ಲಿ ಜನರು ಸಾಲದಲ್ಲಿ ತುಳ್ಳಪಟ್ಟಿದ್ದಾರೆ, ಸಾಲ ಕೆಲವರು ಸೂಸೈಡ್ ಮಾಡ್ತಾರೆ.
ಸಾಧಿಸಲಿಕ್ಕೆ ಆಗುದಿಲ್ಲ ಅಂತ ಮಾತ್ರ ಬರ್ತಾರೆ. ನಾನು ಸ್ವಲ್ಪ ಕೊಡುವುದಿಲ್ಲ ಆ ದೇವರು ಅವರನ್ನು ನೋಡಿ ನಮ್ಮ ಕುಟುಂಬವನ್ನು ನಮ್ಮ ತಲೆ ಮೇಲೆ ಕೆತ್ತುವನಾಗಿರ್ತೀವಿ. ಇನ್ನೊಂದು ಅದೇ ಕೊಡುವುದೇ ಆಗ್ತೀವಿ ನಾ ಇನ್ನು ಬರ್ತಾ ಕೈ ಚಾಚಿದ್ರೆ ನಿಮಗೆ ಬಿಡುವುದಿಲ್ಲ ಅಂತ ಅರ್ಥವಾಗಿದೆ. ಯಾಕೆ ದಯಾಳುವಾಗಿ ನಾವು ದೇವರಿಗೆ ಕೊಡುವುದನ್ನು ಕೊಟ್ಟಿದ್ದೇವೆ, ಅದಕ್ಕೋಸ್ಕರ ನಾವು ಕದಲುವುದಿಲ್ಲ. ಅನಂತರ ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ನಮಗೆ ಕೆಟ್ಟ ಸುದ್ದಿಯ ಭಯ ಇರುವುದಿಲ್ಲ. ಪೇಪರ್ ಇರ್ತದೆ, ಮಾರುಕಟ್ಟೆ ಕುಸಿದೆ ಇಲ್ಲವಾ, ನ್ಯೂಸ್ ಪೇಪರ್ ಟಿವಿ ನ್ಯೂಸ್ ಇರುವುದಿಲ್ಲ, ಅಲ್ಲಿ ಯುದ್ಧಗಳಾಗ್ತೇವೆ, ಮಾರುಕಟ್ಟೆ ಕುಸಿತದೆ ಅಲ್ಲ, ಬರಗ ಬಂದೆಲ್ಲ ಪೇಪರ್ ನಲ್ಲಿ ಜನರು ಭಯ ಪಡುತ್ತೆ. ಅದು ನಮಗೆ ಅಂತ ಕೆಟ್ಟ ಸುದ್ದಿಯ ಭಯ ಯಾಕೆ ಇರುವುದಿಲ್ಲ? ನಮ್ಮ ಗಂಟು ಪರಲೋಕದಲ್ಲಿ ಉಂಟು. ನಾವು ಈ ಬ್ಯಾಂಕ್ ನಂಬಿಕೊಂಡು ಡಿಪಾಸಿಟ್ ಇಡುವ ಮೊದಲು ನಾವು ಎಲ್ಲಿ ಡಿಪಾಸಿಟ್ ಇದ್ದೇವೆ? ನಾವು ಏನು ದಶಮ ಕೊಟ್ಟಿದ್ದೆವು, ಕಾಣಿ ಕೊಟ್ಟಿದ್ದೆವು, ದಾನ ಧರ್ಮ ಮಾಡಿದೆವು, ಪರೋಪಕಾರ ಮಾಡಿದೆವು, ಏನೆಲ್ಲ ಮಾಡಿದೆವು. ಪರಲೋಕದಲ್ಲಿ ನಮ್ಮ ಟ್ರೆಷರ್ ಉಂಟು. ಅದಕ್ಕೋಸ್ಕರ ನಮಗೆ ಕೆಟ್ಟ ಸುದ್ದಿಯ ಭಯ ಇರುವುದಿಲ್ಲ. ದೇವ ಸಮಯದಲ್ಲಿ ನಮಗೆ ಡ್ರಾ ಮಾಡಿಕೊಡು, ನಾವು ಪ್ರೇರಣೆ ಮಾಡಿ ಸಾಕು, ಚೆಕ್ ಡ್ರಾ ಆಗಿ ನಮ್ಮ ಕಿಸೆಯಲ್ಲಿ ಕೊಡಲಾಗಿದ್ದಾರೆ. ಆಮೇಲೆ ಅದಕ್ಕೋಸ್ಕರ ನಾವು ಈ ಪ್ರಾರ್ಥನಾ ಸಲ್ಲಬೇಕಾ? ಈ ವಿಧೇಯತೆ ವೆರಿ ಇಂಪಾರ್ಟೆಂಟ್. ನಮಗೆ ಕೆಟ್ಟ ಸುದ್ದಿಯ ಭಯ ಇರುವುದಿಲ್ಲ. ಅನಂತರ ಯೆಹೋವನಲ್ಲಿ ಭರವಸೆ ಬಿಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ಯೆಹೋವನಲ್ಲಿ ಭರವಸೆ ಬಿಟ್ಟು ನಮ್ಮ ಮನಸ್ಸು ಎಂದಿಗೂ ನಮ್ಮ ಮನಸ್ಸು ಚಿಂತೆ, ಬೇಸರ, ನಿರಾಶೆ, ಜಿಗುಪ್ಸೆ, ಕಳವಳ ಬರುವುದಿಲ್ಲ. ನಮ್ಮ ಮನಸ್ಸು ದೇವರಿಟ್ಟಿದ್ದಾರೆ. ನಮ್ಮ ಗಂಟು ಪರಲೋಕದ ಪ್ರಾರ್ಥನೆ ಮಾಡ್ತೇವೆ. ನಾನು ಪ್ರೇರಣೆ ಮಾಡ್ತಿದ್ದೇವ, ನಿನ್ನ ವಾಕ್ಯಕ್ಕೆ ನಾನು ಬಿದ್ದೇನೆ, ನಾನು ದೇವರನ್ನು ಪರೀಕ್ಷಿಸಿದ್ದೇನೆ. ದೇವರಿಗೆ ನಾನು ದಶಮ ಕಾಣಿಕೊಡುವಾಗ ನಾನು ಪರೀಕ್ಷಿಸಿದ್ದೇವ, ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನನ್ನ 11 ಭಾಗ ಇನ್ನೊಂದು 11 ಭಾಗ ಕಾಣಿಕೊಡ್ತೇನೆ. ನನ್ನ ದೇವರನ್ನ ಪ್ರೂವ್ ಮಾಡಿ ಕೊಟ್ಟಿದ್ದಾನೆ. ಆಮೇಲೆ ಅದು ಇನ್ನೂ ಹೆಚ್ಚಾಗಿ ನಾನು ಕೊಡುತ್ತೇನೆ. ದೇವರ ವಾಕ್ಯ ಸತ್ಯ ಮಾಡಿದ ಮೂಲಕ ನನ್ನ ವಾಕ್ಯ ಸತ್ಯವಾಗಿದೆ. ದೇವರಿಗೆ ಕೊಟ್ಟು ಪರೀಕ್ಷೆ ಮಾಡಿದ್ವಿ. ಹಾಗೆ ನಾವು ಪ್ರಾರ್ಥನೆ ಮಾಡುವ ನನ್ನ ಗಂಟು ಪರಲೋಕದುಂಟು, ದೇವ ನನಗೆ ಕೊಡು. ದೇವರು ಹೇಗಾದರೂ ಯಾವ ರೀತಿಯಲ್ಲೂ ನನಗೆ ಕೊಡುವನಾಗಿದೆ. ಆ ರೀತಿ ಇದ್ರೆ ನಮಗೆ ಮನಸ್ಸು ನಮ್ಮ ಮನಸ್ಸು ಸ್ಥಿರವಾಗುವುದು. ಚಿಂತೆ, ಬೇಸರ, ನಿರಾಶೆ ಏನ್ ಮಾಡುವುದು, ಸಾಲ ಕೊಡುದು ಎಲ್ಲ ತಕ್ಕ ಸಮಯದಲ್ಲಿ ಸಾಲವನ್ನು ಕೊಡ್ಲಿಕ್ಕೂ, ಮಕ್ಕಳ ಫೀಸ್ ಕಟ್ಟಲಿಕ್ಕೂ ಎಲ್ಲವನ್ನು ಕೊಡ್ಲಿಕ್ಕೆ ದೇವರು ನಡೆಸುತ್ತಾನೆ. ಏನು ಕಡಿಮೆ ಆಗಿ ಬಿಡುವುದಿಲ್ಲ. ನಮ್ಮ ತೊಟ್ಟಿಗಳಲ್ಲಿ, ನಿಮ್ಮ ಪೊಕೆಟ್ಗಳಲ್ಲಿ ನಿಮಗೆ ಎಲ್ಲ ತುಂಬಿರುವುದಿಲ್ಲ, ಕಡಿಮೆ ಆಗಿ ಬಿಡುವುದಿಲ್ಲ. ಯಾರು ದೇವರ ವಾಕ್ಯಕ್ಕೆ ಬಿದ್ದರಾಗಿ ನೋಡುತ್ತಾರೋ ದೇವರ ಸಂರಕ್ಷಣೆ ನಮಗೆ ಉಂಟುಬಿಟ್ಟೇವೆ. ಅದಕ್ಕೆ ಇದಾಗದೆ ಪರಾತ್ಮನ ಮರೆಯುಕ್ಕುಲುವನ್ನು ಮಾತ್ರ ಈ 4 ಸಂಗತಿ ಮಾಡಬೇಕು. ಈಗ 5 ಸಂಗತಿ ನೋಡುತ್ತೇವೆ. ದೇವರ ಮಾತಿಗೆ ಕಿವಿ ಗೊಡುವವರು ಆಗಬೇಕು. ದೇವರ ಮಾತಿಗೆ ಕಿವಿ ಗೊಡುವವರಾಗಬೇಕು. 4 ಪುಸ್ತಕ 1ನೇ ಅಧ್ಯಾಯದಲ್ಲಿ 33ನೇ ವಾಕ್ಯ, Proverbs 1:33. ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವುದು ಎಂಬುದೇ. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾದ್ರೆ. ನಮ್ಗೆ ಲೋಕದಲ್ಲಿ ಆರೋಗ್ಯ ಬೇಕಾ? ಈ ರೋಗಗಳು ನಮ್ಮನ್ನು ಮುಟ್ಟಬಾರದು. ಅನೇಕ ಸಾಕಷ್ಟು ರೋಗಗಳು ಬಂದಿವೆ, ಮೆಡಿಸಿನ್ ಇಲ್ಲ, ಜನರು ಸಾಯುತ್ತಾರೆ. ಏನಾದ್ರೂ ಒಪ್ಪುಂಟ ಬಂದರೆ ಒಂದೇ ಭಯ, ಮೊದಲು ಭಯ ಬರ್ತದೆ ಅವರಿಗೆ. ಮೆಡಿಸಿನ್ ಇಲ್ಲ, ಕ್ವಾರಂಟೈನ್ ಆಗ್ತಾರೆ, ಅಲ್ಲಿ ನೋಡುವವರಿಗೆ ಏನಿಲ್ಲ ಒಬ್ಬಳೆ ಅಂತ ಒಂದು ಭಯಂಕರ ಪರಿಸ್ಥಿತಿ. ಇನ್ನು ಮೆಡಿಸಿನ್ ಕೊಡಲಿಲ್ಲ, ಯಾವ ರೋಗ ಬಂದುಕೊಂಡೆ ಏನು ಗ್ಯಾರಂಟಿ ಇಲ್ಲ. ಅವನು ದಡ ಮೊದಲು ಅವನಿಗೆ ಭಯ ಬಂದೇ ಅವನು ಅರ್ಧ ಹೋಗ್ತಾನೆ ಮತ್ತು ಪೂರ್ತಿ ಅವನು ಹೋಗಿ ಬಿಡ್ತಾನೆ. ಆದರೆ ನಮಗೆ ಇದರಾಗೆ ದೇವರ ಮಾತಿ ಕಿವಿಗೊಡುವವನಾದರೂ ನಮಗೆ ಇಂಥ ಈ ಲೋಕದಲ್ಲಿ ಕ್ರಿಮಿಕೀಟಗಳು, ವೈರಸ್ಗಳು, ಎಲ್ಲ ನಾನಾ ತರ ರೋಗಗಳು ಹರಡಿವೆ. ಈ ನಾವು ಸೇವಿಸುವ ಈ ಗಾಳಿ ಸಹ ಪ್ಯೂರ್ ಇಲ್ಲ. ಗಾಳಿ ಸಹ ನೆನೆಸಿದ ಪ್ಯೂರ್ ಇಲ್ಲ. ಯಾವ ಪ್ಯೂರು ನಮ್ಗೆ ಆಕ್ಸಿಜನ್ ಇಲ್ಲ, ಎಲ್ಲ ಕಲ್ಮಸ ತುಂಬಿದೆ, ಎಲ್ಲ ಏನಾಗಿದೆ ವಿಷ ತುಂಬಿದೆ. ಅದೇ ನಮಗೆ ದೇವರು ಕಾಪಾಡಬೇಕಾ? ಏನು ಮಾಡಬೇಕು? ನನ್ನ ಮಾತಿಗೆ ಕಿವಿಗೊಡುವುದು. ನಾವು ಪ್ರತಿ ಸಲ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡಿದರೆ, ವಾಕ್ಯವನ್ನು ಗಮನ ಇಟ್ಟು ಓದಿದರೆ ದೇವರ ಮಾತಿನ ಕಿವಿಗೆ ಸ್ಪಷ್ಟವಾಗಿ ಬೀಳುತ್ತವೆ. ಇದನ್ನ ಸಭೆಯಾಗಿ ಸೇರಿ ಬರುವಾಗ ಪೌರಿತನ ಸಭೆಯಲ್ಲಿ ಪ್ರವಾದಿಯಿಂದ ಮಾತನಾಡುತ್ತಾನೆ, ಮೆಸೇಜ್ ಮುಖಾಂತರ ಮಾತನಾಡ್ತಾನೆ. ಆ ಮಾತಿಗೆ ಕಿವಿಗೊಟ್ಟು ವಿಧಿನಾಗ್ತಾನೆ, ಎಲ್ಲಾ ಸಮಯದಲ್ಲಿ ಸ್ವಸ್ಥವಾಗಿರುತ್ತಾನೆ. ಆಮೇಲೆ ಅವನು ಯಾವ ರೋಗದ ಭಯವಿಲ್ಲ. ಈ ವಾಕ್ಯವೇ ನನಗೆ ಮೆಡಿಸಿನ್, ಈ ವಾಕ್ಯವೇ ನನಗೆ ಆರೋಗ್ಯ. ಡೈರೆಕ್ಟ್ ಪ್ರಿನ್ಸಿಪಲ್ ಡಾಕ್ಟರ್ ಮೆಡಿಸಿನ್ ಕೊಡುವಾಗ ಅವ್ರು ಪ್ರಿಸ್ಕ್ರಿಪ್ಷನ್ ಹೇಳ್ತಾರೆ. ಕೆಲವೊಂದು ಮೆಡಿಸಿನ್ ಬೆಳಿಗ್ಗೆ ಖಾಲಿ ಊಟ ಹೇಳ್ತಾರೆ, ಬೆಳಿಗ್ಗೆ ಟ್ಯಾಬ್ಲೆಟ್ ಕಷಾಯ ಅಂತ ಕೆಲವು ಕಡೆ, ಮಧ್ಯಾಹ್ನ ಹಾಗೆ ಆ ಡೈರೆಕ್ಟ್ ದೇವಸ್ಥಾನ ಹೇಳ್ತಾರೆ
ಡಾಕ್ಟರ್ ಹೇಳಿದ ಪ್ರಕಾರ 3 ಸಾಲ ಕೆಲವರು ಏನ್ ಮಾಡಿ ಕಳಿಸ್ತಾರೆ. ಅದೇ ರೀತಿ ಆ ಮೆಡಿಸಿನ್ ತೆಗೆದುಕೊಳ್ಳೋ ಮೊದಲು ಈ ಮೆಡಿಸಿನ್ ತೆಗೆದುಕೊಳ್ಳುತ್ತಾರೆ. ಈ ಮೆಡಿಸಿನ್ 100% ಗ್ಯಾರಂಟಿ ನನ್ನ ರೋಗ ಗುಣ ಮಾಡುತ್ತದೆ. ಅದಕ್ಕೆ ಹೇಳಿದ್ರೆ ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥವಾದಂತ ಯಾವ ಕೇಳಿಗೂ ಭಯಪಡದೆ ಸುರಕ್ಷಿತನಾದರೂ ನೆಮ್ಮದಿ. ನಾವು ಲೋಕದಲ್ಲಿ ಭಯಪಡುವ ದುರಾತ್ಮ ಅವಕಾಶ ಪಡೆಯಬೇಡಿ. ನಮ್ಮ ಸಂಗಡ ಇರುವುದು ಯಾವುದಾತ್ಮ? ಧೈರ್ಯದ ಆತ್ಮ, ಪ್ರೀತಿ. ಅದಿಷ್ಟೇ ಆ ಪರಾತ್ಮನ ಮನೆ ಆ ಸುರಕ್ಷೆ ಬೇಕಾ? ಈ 5ನೇ ಪಾಯಿಂಟ್ಗೆ ನಾನು ಬಂದೆ. ದೇವರ ಮಾತಿಗೆ ಕಿವಿ, ದೇವರ ವಾಕ್ಯ ಓದುವಾಗ, ವಾಕ್ಯ ಧ್ಯಾನಿಸುವಾಗ, ಸಭೆಯಾಗಿ ಸೇರಿ ಬರುವಾಗ, ಸಭೆಯಲ್ಲಿ ದೇವರು ಇನ್ನೂ ಮಾತಾಡ್ತಾನೆ. ಕೆಲವು ಸರಿ ಉತ್ತೇಜನ ಮುಖಾಂತರ ಮಾತನಾಡ್ತಾನೆ, ಕೆಲವರು ಕೂಡ ಸಾಕ್ಷಿ ಮುಖಾಂತರ ದೇವರು ಮಾತನಾಡ್ತಾನೆ, ಕೆಲವು ಸರಿ ಸಂದೇಶದ ಕೊಟ್ಟು ದೇವರಾತ್ಮನು ವಿಧ ಸಂದೇಶದ ಮುಖಾಂತರ ಮಾತನಾಡ್ತಾನೆ, ಪ್ರವಾದನೆ ಬೇರೆ ಬೇರೆ ಮಾತನಾಡಿ ಆ ಮಾತಿಗೆ ನಾನು ಕಿವಿ ಕೊಟ್ಟು ಅದಕ್ಕೆ ವಿಧೇಯನಾದರೆ ನಾನು ಸ್ವಸ್ಥನಾಗುತ್ತೇನೆ. ಯಾವ ಕೇಳಿಗೂ ನಾನು ಭಯ ಪಡುವುದು ಅಗತ್ಯವಿಲ್ಲ ಎಂಬುದಕ್ಕೆ ಇದು ಗ್ಯಾರಂಟಿ ಕೊಡುತ್ತದೆ. ಯಾವ ಮೆಡಿಸಿನ್, ಯಾವ ಡಾಕ್ಟರ್ ಇದ್ದಾರೆ, ನನ್ನ ಪ್ರಯತ್ನ ಮಾಡ್ತಾರೆ. ಡಾಕ್ಟರ್ ಹೇಳಿದ್ರೆ ಯಾವುದೇ ನನಗೆ ಗೊತ್ತು ಜಾಣದಷ್ಟು ನಾನು ಮೆಡಿಸಿನ್ ಕೊಡುತ್ತೇನೆ ಹೇಳ್ತಾರೆ ಅವರು. ಮತ್ತೆ ದೇವರೇ ನೋಡ್ಬೇಕಾಗ್ತದೆ. ಅದೇ ನಮ್ಮ ದೇವರಾಗಿಲ್ಲ 100% ಗ್ಯಾರಂಟಿ ಕೊಡುತ್ತಾನೆ. ದೇವರಿಂದ ನನಗೆ ಸಾಧ್ಯ ಕೊಡ್ತಾರೆ. ಮತ್ತೆ ದೇವರಿಗೆ ಈಗ 100% ಮಗನೇ ನನ್ನ ಮಾತು ಕಿವಿಗಳು ನಿನಗೆ ಸ್ವಸ್ಥವಾಗುತ್ತಿ, ಯಾವ ಕೇಳಿಗೂ ಯಾರು ಭಯಪಡ 100% ಗ್ಯಾರಂಟಿ ಕೊಡ್ತಾರೆ ಈ ಮೆಡಿಸಿನ್ ತೆಗೆದುಕೊಳ್ಳುವವರಿಗೆ. ಅದಕ್ಕೋಸ್ಕರ ಈ ಹಾಗೆ ಸೀಕ್ರೆಟ್ ಮರೆಯಬೇಕು. ಈಗ 6ನೇ ಸೀಕ್ರೆಟ್ ನೋಡೋದ್ರೆ ಸುಜ್ಞಾನವನ್ನು, ಬುದ್ಧಿಯನ್ನು ಭದ್ರವಾಗಿಟ್ಟುಕೊಳ್ಳಬೇಕು. ಸುಜ್ಞಾನವನ್ನು, ಬುದ್ಧಿಯನ್ನು ಭದ್ರವಾಗಿಟ್ಟುಕೊಳ್ಳಬೇಕು. ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ 21ರಿಂದ 26ನೇ ವಾಕ್ಯಗಳು. Proverbs 3:21-26. ಮಗನೇ, ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೆ ಇರಲಿ. ಮಗನೇ, ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ, ನಿನ್ನ ದೃಷ್ಟಿಯ ತಪ್ಪದೆ ಇರತಕ್ಕವಾಗಿದೆ. ಸಭೆಯಲ್ಲಿ ದೇವರ ಸೇವಕರು ಆ ಸಂದೇಶ ಕೇಳುವ ಏನು ಸಿಕ್ಕಿದ್ರೆ ಜ್ಞಾನ ಸಿಕ್ಕಿಲ್ಲ ಸಿಕ್ಕಿದ್ದಲ್ಲ. ಆ ಜ್ಞಾನ ನೀವು ಕೇಳಿದ ಉಪದೇಶದಲ್ಲಿ ಸಿಗುವ ಜ್ಞಾನ, ಕೆಲವು ಬುದ್ಧಿ ಮಾತುಗಳು ಸಿಕ್ಕಿದ್ದು. ಅದು ಭದ್ರವಾಗಿ ಬರೀ ಕೇಳುವುದು ಮಾತ್ರ ಅಲ್ಲ, ಬರಲ್ಲ, ಅದು ಕೇಳಿದನು ಹೃದಯದಲ್ಲಿ ಭದ್ರವಾಗಿಟ್ಟು ಆ ಜ್ಞಾನವನ್ನು, ಆ ಬುದ್ಧಿಯನ್ನು ನಿನ್ನ ದೃಷ್ಟಿಯು ಆ ತಪ್ಪದ ರಕ್ತ ಬಂದಿಟ್ಟ ನಂತರ ಏನ್ ಮಾಡ್ಬೇಕು? ವಾರ 1 ಸಲವಾದರೂ ಮರೆತು ಹೋದರೆ ಪುನಃ ಅದು ಏನ್ ಮಾಡಬೇಕು? ರಿವಿಷನ್ ಮಾಡಬೇಕು. ನಾನು SSLC ಇರುವಾಗ ಪಬ್ಲಿಕ್ ಪರೀಕ್ಷೆ ಬರುವಾಗ 1 ತಿಂಗಳಿಗೆ ರಜೆ ಕೊಡ್ತಿದ್ರು. ಏನ್ ಮಾಡಿ ರಿವಿಷನ್. ನಾವೇನ್ ಮಾಡಿದೆ, ಸ್ಟಾರ್ಟಿಂಗ್ ನಿಂದ ಎಲ್ಲ ನಮ್ಮ ಪಾಠಗಳನ್ನು ರಿವಿಷನ್ ಮಾಡುತ್ತಿದ್ದೆ. ಯಾಕೆ? ಪಬ್ಲಿಕ್ ಎಕ್ಸಾಮ್ ಹೋಗ್ಲಿಕ್ಕೆ. ಅದೇ ರೀತಿ ಇರುತ್ತೆ. ಏನು ಇವತ್ತು ಕೇಳುವ ಈ ನೋಟ್ಸ್, ಅದರ ಈ ಮೆಸೇಜ್ ನಿಮ್ಮ ಸುಜ್ಞಾನವಾಗಿದೆ, ಅದು ಬುದ್ಧಿಯಾಗಿದೆ. ಅದು ಏನ್ ಮಾಡ್ಬೇಕು? ಅವ್ರ ಮೇಲೆ ತಪ್ಪದ ದತ್ತ ಪರೀಕ್ಷೆ ಬರ್ತದೆ. ನಮ್ಗೆ ಸ್ವಲ್ಪ ಪರೀಕ್ಷೆ ಉಂಟು. ಯಾವ ಪರೀಕ್ಷೆ? ಸೈತಾನನು ಒಂದು ಆ ಪರೀಕ್ಷೆ ಬರೋ ಮೊದಲು ಏನ್ ಮಾಡಬೇಕು? ರಿವಿಷನ್ ಮಾಡಬೇಕು. ಅಂದ್ರೆ ಸ್ವಲ್ಪ ಸಮಯ ನಂತರ ನಾವು ಪ್ರತಿಗಳು ಮರೆತು ಹೋಗ್ತದೆ. ಅದಕ್ಕೆ ನಾನು ಬರೆದಿಟ್ಟುಕೊಳ್ಳೋದು, ಅದಕ್ಕೆ ರೆಕಾರ್ಡ್ ಮಾಡೋದು, ಪುನಃ ಕೇಳಿ ಪುನಃ ರಿವೈಂಡ್ ಮಾಡೋದು. ಏನ್ ಮಾಡಬೇಕು? ರಿಪಿಟೇಷನ್, ರಿವಿಷನ್ ಮಾಡಬೇಕು ಅಂತ ಅರ್ಥವಾಗಿದೆ. ಅನೇಕ ಕೇಳುತ್ತಾರೆ, ಬರೆದಿಟ್ಟುಕೊಳ್ಳುತ್ತಾರೆ, ರೆಕಾರ್ಡ್ ಮಾಡಿ ಮತ್ತು ಕೇಳಲಿಕ್ಕೂ ಆಯ್ಸ, ನೋಡ್ಲಿಕ್ಕೂ ಆಯ್ಸ. ಕಷ್ಟದಿಂದ 1 ತಿಂಗಳಿನ ವಾಕ್ಯ ನನ್ನ ಬಳಿ ಇರದ್ದರೆ ಇತ್ತು. 2ನೇ ತಿಂಗಳು ಬರುವಾಗ ಮರತೇ ಹೋಯಿತು. ಹಾಗೆ ಮಾಡಿದರೆ ಏಕೆ ಸಂರಕ್ಷಿಸುವುದು? ಓನ್ಲಿ ಇದನ್ನು ಮಾತನಾಡಿದ್ರು ಪರಲೋಕದಲ್ಲಿ ನಾನು ಕೊಟ್ಟ ಮೆಸೇಜ್ ಅನ್ನು ರೆಕಾರ್ಡ್ ಮಾಡುವುದಕ್ಕೆ ದೇವರು ಕಡೆಯಲ್ಲಿ ದೇವರ ಆತ್ಮತಾನೆ ಇಂಥ ದಿನ ಇಂಥ ಸೇವಕನು ಈ ರೀತಿಯ ವಾಕ್ಯ ಕೊಟ್ಟಿದ್ದ ದೇವರು ದೂರ ರಿಮೈಂಡರ್ ಏನು ಕೊಡ್ತೀನಿ? ಏನು ಉತ್ತರ ಹೇಳ್ಬೋದು? ಅಯ್ಯೋ ಸಾರಿ, ನನ್ನ ನೆನಪಿಲ್ಲದೆಲ್ಲ ಉಂಟಾ ಎಕ್ಸ್ಕ್ಯೂಸ್? ಅದಕ್ಕೆ ಇರ್ತದೆ, ಮಗನೇ ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿ ರಥದಲ್ಲಿ ಇದು ಬಂಗಾರ ಕೊಟ್ಟು ಏನ್ ಮಾಡ್ತೀರಿ ನೀವು? ರೈಲು ಹೋಗಿ ಮನೆ ಇಟ್ಬಿಡ್ತೀರಾ? ಏನ್ ಮಾಡ್ತೀರಿ? ಅಲ್ಲ, ಲಾಕರ್ ಯಾಕೆ ಗೊತ್ತುಂಟು? ಬಂಗಾರ ಕದಿಯೋದಕ್ಕೆ ಕಲ್ಲನಿದ್ದೀರಲ್ಲ. ಬಂಗಾರಕ್ಕಿಂತಲೂ ಭದ್ರಕ್ಕಿಂತಲೂ ನಿಮ್ಮ ರೂಪಾಯಿ ಹಣಕ್ಕಿಂತಲೂ ಬೆಲೆ ಬಾಳುವ ಈ ವಾಕ್ಯ ನಮ್ಮ ಹೃದಯದಲ್ಲಿ ಬೀಗ ಹಾಕಿ ಕಾಪಾಡಬೇಕು. ಯಾರು ಕದಿತಾನೆ? ಅವನಿಗೆ ಕೊಡಬಾರದು ಕದೀಲಿಕ್ಕೆ. ಮತ್ತು ಪುನಃ ಮರೆತವರಿಗೆ ನಿನ್ನ ದೃಷ್ಟಿಯು ಅವ್ರ ಮೇಲೆ ತಪ್ಪದೇ ಇರಬೇಕು.
ಅದು ನನಗೆ ತುಂಬಾ ಅಗತ್ಯವಾಗಿದೆ. ಬಂಗಾರ ನಶಿಸಿ ಹೋಗುವುದು, ಹಣ ಇದು ನಶಿಸಿ ಹೋಗುವುದಿಲ್ಲ. ಈಗ ನೋಡಿ 20ನೇ ವಾಕ್ಯ, ಅವು ನಿನಗೆ ಜೀವವು, ಅವು ನನಗೆ ಜೀವವು, ನಿನ್ನ ಕೊರಳಿಗೆ ಭೂಷಣವು. ನನ್ನ ಕೊರಳಿಗೆ ಭೂಷಣ ಅಂದ್ರೆ ನನಗೆ ಈ ಲೋಕದಲ್ಲಿ ಮಾನ, ನನಗೆ ಕೀರ್ತಿ, ಆಶೀರ್ವಾದ ಈ ವಾಕ್ಯ ನನಗೆ ತರುತ್ತದೆ, ನನಗೆ ಭೂಷಣ ಕೊಡುತ್ತದೆ. ಅನಂತರ 23ನೇ, ಆಗ ನೀನು ಎಡವದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ. ಹೀಗೆ ಎಂದಿಗೂ ಎಡವುವುದಿಲ್ಲ. ಯಾವ ಕಷ್ಟ ಬಂದರೂ ಸೋದೆ ಬಂದು ನಾನು ಎಡವುವುದಿಲ್ಲ. ನನ್ನ ಮಾರ್ಗದಲ್ಲಿ ನಿರ್ಭಯವಾಗಿ, ಲೋಕದಲ್ಲಿ ಭಯ ಪಡ್ತಾರೆ, ನಾವು ನಿರ್ಭಯವಾಗಿ ಹೋಗ್ತೇವೆ. ನಿರ್ಭಯ ಬರುತ್ತೆ. ಯಾಕೆ? ನಮಗೆ ನನ್ನ ಸಂಕಟ ಯೂದ ಕುಳ್ಳ ಸಿಂಹ ಇದ್ದಾನೆ. ಈ ಸಿಂಹಗಳು ಕೆಲವು ರೋಗ ಸಿಂಹಗಳು ಬಾಯಿ ಉಂಟು, ಯಾರುಂಟಲಿ. ಅದೇ ನನ್ನ ಸಂಗಡಿರುವ ಯೂದ ಕುಲ ಸಿಂಹ ನನ್ನ ದೇವತೆ ಅವರ ಬಾಯಿ ಕಟ್ಟಿ ಬಿಡ್ತಾನೆ. ನಾನು ಸುರಕ್ಷಿತ ಹೋಗ್ತೇನೆ, ಎದುರಾಗಿ ಬರ್ತೇನೆ. ಯಾರನ್ನ ಭಯಪಡಿ, ನನ್ನ ಒಳಗೆ ಯೂದ ಕುಲ ಸಿಂಹ ಇದ್ದಾನೆ, ನನ್ನ ಸಂಗಡ ದೇವದೂತರ ಸಿಂಹದಲ್ಲಿ ಉಂಟು ಪ್ರೇರೆ. ಅದಕ್ಕೆ 90 ಪರಾತ್ಪರ ಮರುಕುರುವನು ಹೆಸರಿನಾದ. ಈ 6 ಸಂಗತಿಗಳು ಅತಿ ಇಂಪಾರ್ಟೆಂಟ್ ಕೀ ಆಗಿದೆ. ಆ ಆಶೀರ್ವಾದ ಹೊಂದಿಕೊಳ್ಳಬೇಕಾಗಿದೆ. ಅನಂತರ 24ಕ್ಕೆ, ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ. ನೀನು ಮಲಗುವಾಗ ಹೆದರಿಕೆ. ಎಷ್ಟು ಜನ ಹೆದರುತ್ತಾರೆ ಮಲಗುವಾಗ. ಹೆದರಿಕೆ ಹೇಳ್ತದ, ರಾತ್ರಿ ಅಟ್ಯಾಕ್ ಆಗ್ತದ, ರಾತ್ರಿಗೆ ವಿಶೇಷ ಸೊಳ್ಳೆಗಳು ಬಂದಿವೆ. ಸಾಧಾರಣ ಮೆಡಿಸಿನ್ ತಾಕುವ ಸೊಳ್ಳೆಗಳಿಗೆ ಎಷ್ಟೋ ಮೆಡಿಸಿನ್ ಇಟ್ಟರು ಸಾಕ್ತಾರೆ. ಜನರಿಗೆ ಡೆಂಗ್ಯೂ ಬರ್ತದ, ಮಳೆ ಎಷ್ಟೋ ಹೆದರಿಕೆ ಮಲಗ. ಆದ್ರೆ ನಮಗೆ ಮಲಗಿ ಕೂಡಲೇ ಸುಖಕರವಾದ ನಿದ್ರೆ ಮಾಡುತ್ತೇವೆ. ಅದು 24, ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡಿ. ಎಷ್ಟೋ ಜನರಿಗೆ ನಿದ್ದೆ ಬರೋ ಟ್ಯಾಬ್ಲೆಟ್ ತರುತ್ತಾರೆ. ನಮಗೆ ಟ್ಯಾಬ್ಲೆಟ್ ಇದೆ, ಬಾಕಿ ಒಳ್ಳೆಯ ನಿದ್ರೆ ಕೊಡುವನಾಗಿದ್ದಲ್ಲ. ಎಷ್ಟು ಜನರಿಗೆ ಟ್ಯಾಬ್ಲೆಟ್ ಅಲ್ಲಿ ನಿದ್ರೆ ಬರುತ್ತದೆ. ನಮಗೆ ಟ್ಯಾಬ್ಲೆಟ್ ಯಾವುದು? ವಾಕ್ಯನ ಸ್ವಲ್ಪ ಓದಿ ಮಾಡಿದ್ರೆ ಒಳ್ಳೆಯ ನಿದ್ರೆ ಕೊಡುವವನಾಗಿದ್ದಾನೆ. ಇದು ದೇವರ ಆಶೀರ್ವಾದ ಬೇಕಾ? ಈ ದೇವರ ವಾಕ್ಯ ಪ್ರೇರೆ, ಈ ಸುಜ್ಞಾನ ಬುದ್ಧಿಯನ್ನು ಭದ್ರವಾಗಿ ಇಟ್ಕೊಂಡ್ರೆ ಇದು ನಿಮಗೆ ಕೊಡುವನಾಗಿದ್ದಾನೆ. ಅನಂತರ ಹಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನೀನು ಅಂಜುವುದೇ. ಲೋಕದಲ್ಲಿ ಎನಿಸದೆ ಅಪಾಯಗಳು ಬರ್ತವೆ. ಅದು ನಮಗೆ ಪಕ್ಕನೆ ಬರೋ ಅಪಾಯಕ್ಕಾಗಲಿ ದುಷ್ಟರ ನಾಶನಕ್ಕಾಗಲಿ ಅಂಜುವುದೇ ಬೇಡ. ಲೋಕದಲ್ಲಿ ಎನಿಸದೆ ಬರ್ತದೆ. ಯಾರು ಎನಿಸಿದರು? ಈ ರೋಗ ಬರ್ತದೆ ಬಂದಾಗೆ ಮಣ್ಣು ನೆರೆ ಬಂದು ಯಾರು ಎನಿಸಿದರು? ಎನಿಸದೆ ನೆರೆ ಉಕ್ಕಿಕೊಂಡು ಬಂತು. ಅದಕ್ಕೆ ಎನಿಸದೆ ಯಾವ ಅಪಾಯ ಬಂದರೂ ನಮ್ಗೆ ಎದುರಿಕೆ ಇಲ್ಲ. ನಮ್ಮ ಸಂಗಡ ತೆಗೆದುಕೊಂಡು ನಮ್ಮನ್ನು ಕಾಪಾಡುವನಾಗಿದ್ದಾನೆ. ನಮ್ಮ ಮನೆ, ನಮ್ಮ ತಾಯಿ ಮನೆ, ನಮ್ಮ ಓಲ್ಡ್ ಮನೆ ಮುಳುಗಿ ಇಷ್ಟೇ ಒಂದು ಅರ್ಧ ಅಂಚು ಮಾತ್ರ ನೀರು ಒಳಗೆ ಬರ್ಲಿಕ್ಕೆ, ನಮ್ಮ ತಾಯಿ ಮನೆಗೆ ಸಾಗೆ ನಮ್ಮ ಹಳೆ ಮನೆಗೆ ಅಷ್ಟೇ ಇತ್ತು. ಒಂದು ಅರ್ಧ ಇಂಚು ಮಾತ್ರ ನೀರು ಒಳಗೆ ಬರ್ಲಿಕ್ಕೆ ನನ್ನ ತಾಯಿ ತಂದೆ ಮುದುಕರು, ನನ್ನ ತಂದೆ 103 ವರ್ಷ, ನನ್ನ ತಾಯಿ 94 ವರ್ಷ ಭಯ ಪಡಲಿಲ್ಲ. ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರು ಅದನ್ನು ಕಂಟ್ರೋಲ್ ಮಾಡಿ ನೀರು ಒಳಗೆ ಹೋಯ್ತು. ಅದೇ ಲೋಕ ಚಂದ್ರ ಅಪಾಯ ಅಂದ್ರೆ ಪಕ್ಕದ ಅಪಾಯಕ್ಕಾಗಲಿ ದುಷ್ಟ ನಾಶ ನಾವು ಅಂಜುವ ಅಗತ್ಯವಿಲ್ಲ. ನಮ್ಮ ಸಹ ಯಾರಿದ್ದಾನೆ? ತುಂಬಾ ನನ್ನ ತಾಯಿ ಪ್ರಾರ್ಥನೆ ಮಾಡುತ್ತಾರೆ. 90 ವರ್ಷ ಪ್ರಾಯ ತಾಯಿ ಮಧ್ಯಾಹ್ನ ಮಳೆಗಿಲ್ಲ. ನಾನು ಸಭೆಗೆ ಹೋಗಿ ನನಗೆ ಕರೆದು ಹೋಗುವಾಗ ಇಷ್ಟು ಮೊಣಕಾಲು ತನಕ ನಮ್ಮ ಸೊಂಟ ತನಕ ನೀರು, ನಾನು ದಾಟಿ ಮನೆಗೆ ಹೋಗುವಾಗ ಇಷ್ಟೇ ಅಂಗಳದಲ್ಲಿ ಇಷ್ಟು ಅಂದ್ರೆ ಸೊಂಟ ತನಕ ನೀರಿತ್ತು. ನಾನು ತಾಯಿ ತಂದೆ ಕೂತು ಪ್ರೇರ್ ಮಾಡ್ತಾರೆ. ನಾನು ತಾಯಿ ತಂದೆ ನಾನು ಮಾಡಿದ್ರೆ ಬರುದಿಲ್ಲ, ಪ್ರೇರ್ ಮಾಡಿ ನಾನು ಪ್ರೇರ್ ಮಾಡಿದೆ. ಸುಮಾರು ನೀರು ಬರ್ತಾ ಇತ್ತು. ಮತ್ತೆ ಮನೆಗೆ ಹೋಗಿ ಸುಮಾರು ಗಂಟೆ ಪ್ರೇರ್ ಮಾಡ್ತಾ ಅಂದ್ರೆ ನೀರು ಹೋಯ್ತು ಪ್ರೇರೆ. ಹಾಗಾದ್ರೆ ಪ್ರೇರೆ ಯಾವಾಗ ನನ್ನ ದೇವರ ಪಾದ ಮರುಬಿಟ್ಟು ನಮಗೆ ಅಂಜುವ ಕಾರಣವಿಲ್ಲ. ನಮಗೆ ಅಂಜುವ ಕಾರಣ ಇಲ್ಲದೆ ಪಕ್ಕನೆ ಬರೋ ಅಪಾಯಕ್ಕಾಗಲಿ ದುಷ್ಟರ ನಾಶ ನಾನು ಅಂಜುವುದೇ ಇಲ್ಲ. 20 ಯೆಹೋವನು ನಿನ್ನ ಭರವಸೆಗೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. ಯಾರನ್ನ ಭರವಸೆ ಆಧಾರನು? ಯೆಹೋವನು. ಯಾರ ಆಧಾರನು? ಯೆಹೋವನು ನನ್ನ ಭರವಸೆ ಆಧಾರನಾಗಿದ್ದು ನನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ. ನೋಡಿ, ಪಾಶಕ್ಕೆ ಸಿಕ್ಕದಂತೆ, ಕಷ್ಟಕ್ಕೆ ಸಿಕ್ಕದಂತೆ, ಅಪಾಯಕ್ಕೆ ಸಿಕ್ಕದಂತೆ, ದುರ್ಮರಣಕ್ಕೆ ಸಿಕ್ಕದಂತೆ, ಯಾವ ತರದ ಮರಣಕ್ಕೆ ಸಿಕ್ಕದಂತೆ ನನ್ನನ್ನು ಕಾಪಾಡುತ್ತಾನೆ. ಈ 6 ಸೂತ್ರಗಳು ಬೇಕಾದ್ರೆ, ಈ 6 ಸೂತ್ರಗಳು, ಅದು 6 ಸೀಕ್ರೆಟ್ ವೆಪನ್ ನೀವು ಪ್ರಾಕ್ಟೀಸ್ ಮಾಡುವುದಾದರೆ 91ನೇ ಕೀರ್ತನೆಗೆ ಪೂರ್ತಿ ಓದಿ, ಅದು ನಿಮ್ಮ ಜೀವಿತದಲ್ಲಿ 100% ಸುಳ್ಳು ಕೊಡುತ್ತೆ. ಲಾಸ್ಟ್ ಬನ್ನಿ, 7ನೇ ಪಾಯಿಂಟ್, ವಾಗ್ದಾನಗಳು. ಈ ಕೀರ್ತನೆ ಪೂರ್ತಿ ಓದಿ, 90 ಪೂರ್ತಿ ಕೀರ್ತನೆ ನಿಮ್ಮದಾಗಿದೆ. ಈ 6 ಮಾಡುವುದಾದ್ರೆ ಯಾರಾದ್ರೂ ಓದಿ ಸ್ಲೋ ಆಗಿ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಅದೇನ ಗೊತ್ತಲ್ಲ, ಪರಾದ ಮೊರೆ ಹೊಕ್ಕುವುದು 6 ಸೀಕ್ರೆಟ್ ವೆಪನ್ ಮಾಡುವುದಾದ್ರೆ ಅದನ್ನು ಫುಲ್ಫಿಲ್ ಆಗ್ತೀರಿ. ಈಗ ಓದಿ ವಾಕ್ಯ,
ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆ ನಿನಗೆ ಖೇಡ್ಯವೂ ಗುರಾಣಿಯೂ ಆಗಿದೆ. ഇരുಳಲ್ಲಿ ಭಯಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟತೆಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವೆಯಷ್ಟೇ. ಯೆಹೋವನೇ ನನ್ನ ಶರಣನು, ಪರಾತ್ಮನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳವೇ ಎತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡೆಯಿರಿ, ಪ್ರಾಯದ ಸಿಂಹವನ್ನು ಗಡ್ಡಸರ್ಪವನ್ನು ತಿಳಿದು ಬಿಡುವಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಎಲ್ಲ ಇಡೀ ವಾಗ್ದಾನ ನಮ್ಮದಾಗಿದೆ. 100% ಸೆಕ್ಯೂರಿಟಿ ನಮ್ಮದಾಗಿದೆ. ಈ 6 ಸಂತ ಮಾಡುತ್ತಾರೆ. ಆಮೆನ್.